ವೇದಾಂತವು ನೀತಿ ಮತ್ತು ಸೌಂದರ್ಯ ಉಪಾಸನೆಗಳು ಅಂತ ಇವತ್ತನೇ ಜೂಕಿನೊಳಗ ಅದು ಪರಮಾರ್ಥ ಚಿಂತಾಮಣಿ ಪರಿಶಿಷ್ಟದೊಳಗ ಇದ್ದುಕೊಂಡೇ ಇಲ್ಲೇ ಸಮಾಜವೆಂದರೆ ಜೊತೆಯಲ್ಲಿ ಓಡಾಡುವವರು ಎಂದು ಶಬ್ದಾರ್ಥ. ಸಮಾಜ ಅಂತ ಅಂದ್ರೆ ಅದಕ್ಕೆ ಅರ್ಥ ಶಬ್ದಶಃ ಅರ್ಥ ಏನು ಅಂತಂದ್ರೆ ಜೊತೆಯಲ್ಲಿ ಓಡಾಡುವವರು, ಇದಕ್ಕನ್ನ ಸಮಾಜ ಅಂತ ಕರೆಯುವುದು. ಆದರೆ ಸುಮ್ಮನೆ ಜೊತೆಯಲ್ಲಿ ಓಡಾಡುವ ದನಕರ, ಎಮ್ಮೆ, ಕುರಿ, ಆಡುಗಳ ಗುಂಪನ್ನು ನಾವು ಸಮಾಜವೆನ್ನುವುದಿಲ್ಲ. ಅವನು ಅನ್ಲಿಕ್ಕೆ ಬರುವುದಿಲ್ಲಲ್ಲ. ಆದ್ರೆ ಒಂದೇ ಸಂಸ್ಕೃತಿಯ ಹೆಗ್ಗುರಿಯನ್ನು ಇಟ್ಟುಕೊಂಡಿರುವ ಜನರ ಗುಂಪೇ ಸಮಾಜವೆನಿಸುತ್ತದೆ. ಒಂದೇ ಸಂಸ್ಕೃತಿಯ ಹೆಗ್ಗುರಿಯನ್ನು ಇಟ್ಟುಕೊಂಡಿರುವ ಜನರ ಗುಂಪೇ ಸಮಾಜ ಅಂತ ಅನಿಸ್ಕೊಳ್ತೇವೆ ವಿನಃ ನಮ್ಮ ಜೊತೆಗೆ ಅವು ಅಡ್ಡಾಡ್ತವು ಅಂತೇಳಿ ಅವುಗಳಿಗೇನು ಸಮಾಜ ಅಂತ ಕರೆಯುವುದಿಲ್ಲ. ಪರಮಾರ್ಥಕ್ಕೆ ಅನುಗುಣವಾದ ವ್ಯವಹಾರವೇ ಪ್ರಧಾನವಾಗಿರುವ ಸಮಾಜವು ಏರ್ಪಟ್ಟರೆ ಬಹಳ ಒಳ್ಳೇದಲ್ಲ. ಹಂಗಾದ್ರೆ ಪರಮಾರ್ಥಕ್ಕೆನ ಅನುಗುಣವಾದ ವ್ಯವಹಾರವೇ ಪ್ರಧಾನವಾಗಿರುವ ಸಮಾಜವು ಏರ್ಪಟ್ಟರೆ ನಮ್ಮ ದೇಶದ ಸಂಸ್ಕೃತಿಯು ಉಳಿಯುತ್ತದೆ ಎಂದು ಹೇಳಿರುತ್ತೇವೆ. ಈ ದೃಷ್ಟಿಯಿಂದ ತತ್ವಕ್ಕಾಗಿಯೇ ಸಮಾಜವಿರುವುದರಿಂದ ತತ್ವವನ್ನು ಗುರಿಯಾಗಿಟ್ಟುಕೊಂಡಿರುವ ವ್ಯಕ್ತಿಗಳು ಹೆಚ್ಚಬೇಕು ಎಂದಾಗುತ್ತದೆ. ಈ ಸಮಾಜದೊಳಗ ತತ್ವದ ಹಿತಚಿಂತಕರನ್ನ ಬಹಳ ಮಂದಿ ಇರಬೇಕು ವಿನಃ ಅಲ್ಲೊಬ್ರಿಲ್ಲೊಬ್ರಿಗೆ ಏನು ಪ್ರಯೋಜನ ಆಗುವುದಿಲ್ಲ ಅಂತ ಹೇಳ್ತಾರೆ. ಸಮಾಜಕ್ಕೆ ವ್ಯಕ್ತಿಯೇ ಮುಖ್ಯ. ವ್ಯಕ್ತಿ ಎಂದರೆ ನಾನೇ. ನಾನು ಉತ್ತಮವಾದ ದೇಹವನ್ನಿಟ್ಟುಕೊಂಡರೆ ನಾನು ಬದುಕುವೆನು, ನನ್ನ ಸುತ್ತಮುತ್ತಲಿನವರು ನನ್ನ ಅನುಕರಣೆಯಿಂದ ಬದುಕುವರು. ಈ ದೇಹವಿರುವ ವ್ಯಕ್ತಿಗಳು ಹೆಚ್ಚಿದಷ್ಟು ಸಮಾಜವು ಮೇಲಿನ ಮಟ್ಟಕ್ಕೆ ಏರುವುದು. ಈಗ ನಾನು ವಿಚಾರಕ್ಕೆ ಇಟ್ಟುಕೊಂಡಿರುವ ನೀತಿಯು ಸೌಂದರ್ಯೋಪಾಸನೆಯು ಎಂಬ ವಿಷಯಕ್ಕೂ ಆತ್ಮವಿಚಾರವೇ ತಳಹದಿಯಾಗಿರುತ್ತದೆ. ಸಮಾಜಶಾಸ್ತ್ರವಾಗಲಿ ನೀತಿ ಶಾಸ್ತ್ರವಾಗಲಿ ಸೌಂದರ್ಯೋಪಾಸನೆಯಾಗಲಿ ಮನುಷ್ಯನಿಗೆ ಹೊರತು ಕೀಳು ಜಂತುಗಳಿಗಲ್ಲ. ಆತ್ಮವಿಚಾರವು ಮನುಷ್ಯನಿಗೆ ಸಾಧ್ಯವಾಗಿರುತ್ತದೆ. ಅದರ ಫಲದಿಂದಲೇ ಮನುಷ್ಯನು ನೀತಿವಂತನು, ಸೌಂದರ್ಯ ಉಪಾಸಕನು, ಉತ್ತಮ ಸಮಾಜ ನಿರ್ಮಾಪಕನೂ ಆಗಿರುತ್ತಾನೆ ಎಂಬುದನ್ನು ನಾವು ಮರೆಯದೇ ಇರಬೇಕು. ಪ್ರತಿಯೊಬ್ಬನು ಮಿಕ್ಕ ಎಲ್ಲಾ ವಿಚಾರಕ್ಕಿಂತಲೂ ಮೊದಲು ತನ್ನ ವಿಚಾರವನ್ನು ಮಾಡುವುದಕ್ಕೆ ಪ್ರಯತ್ನಿಸಬೇಕು. ಪ್ರತಿಯೊಬ್ಬನು ಮಿಕ್ಕ ಎಲ್ಲಾ ವಿಚಾರಕ್ಕಿಂತಲೂ ಮೊದಲು ತನ್ನ ವಿಚಾರವನ್ನು ಮಾಡುವುದಕ್ಕೆ ಪ್ರಯತ್ನಿಸಬೇಕು. ತಾನು ಎಲ್ಲಿಗೆ ಹೋಗುವನೆಂಬುದರ ಅರಿವಿಲ್ಲದೆ ರೈಲ್ವೆ ಸ್ಟೇಷನ್ನಿನಲ್ಲಿ ಒಂದು ಟಿಕೆಟ್ ಕೊಡಿ ಸ್ವಾಮಿ ಎಂದು ಕೂಗುವ ಅವಿವೇಕಿಯಂತೆ ಸಮಾಜ, ನೀತಿ ಎಂದು ಮುಂತಾಗಿ ಉದ್ದುದ್ದು ಮಾತಾಡುವವರು ಹಾಸ್ಯಾಸ್ಪದರಾಗಿರುತ್ತಾರೆ. ನಾನು ಯಾರು, ನನ್ನ ಗತಿ ಏನು ಎಂಬುದನ್ನು ವಿಚಾರಿಸದೆ ಇರುವವನು ವ್ಯರ್ಥವಾಗಿ ಆಯುಷ್ಯವನ್ನು ಕಳೆದುಕೊಳ್ಳುತ್ತಿರುವನು. ಅವನ ಚಟುವಟಿಕೆಯೆಲ್ಲ ವ್ಯರ್ಥವೇ. ಧನವಂತರು, ವಿದ್ಯಾವಂತರು ಕೂಡ ನಾನು ಎಂಬುದರ ನಿಜವನ್ನು ವಿಚಾರಿಸದೆ ಜೀವನವನ್ನು ವ್ಯರ್ಥ ಮಾಡುತ್ತಿರುವರು. ಒಂದು ಕೋರ್ಟಿನ ವಿಷಯಕ್ಕೆ ಜನರು ಸರ್ಕಾರಕ್ಕೆ ದೂರು ಹೇಳಿಕೊಂಡಿದ್ದರಂತೆ. ಸ್ಥಳ ವಿಚಾರಕ್ಕಾಗಿ ಬಂದ ಅಧಿಕಾರಿಯಲ್ಲಿ ಈ ಕೋರ್ಟಿನಲ್ಲಿ ಖರ್ಚು ಹೆಚ್ಚು ಎಂದರಂತೆ. ಸೂಕ್ಷ್ಮಮತಿಯಾದ ಅಧಿಕಾರಿಯು ಒಳಹೊಕ್ಕು ನೋಡಿದ್ದರಲ್ಲಿ ಅಲ್ಲಿ ಲಂಚ್ ಉಳಿತನವೇ ಎಂದು ತಿಳಿದು ಬಂತು. ಈಗಿನ ನಾವು ಎಷ್ಟು ಸಂಪಾದಿಸಿದರೂ ಬಟ್ಟೆಗೆ ಗೌರವದಿಂದ ಜೀವಿಸಿಕೊಂಡಿರುವುದಕ್ಕೆ ಸಾಲದಾಗಿದೆ. ಇನ್ನು ನಮ್ಮ ಜೀವನದ ಹೆಗ್ಗುರಿ ಯಾವುದೆಂಬುದನ್ನು ಹೇಗೆ ವಿಚಾರಿಸುವೆವು?
ಹಿಂದಿನ ಕಾಲದವರು ಅನೇಕ ವಿಷಯಗಳಲ್ಲಿ ನಮ್ಮಷ್ಟು ಜೀವನ ಸೌಕರ್ಯಗಳು ಇಲ್ಲದೆ ಇದ್ದಿರುವುದು, ಆದರೆ ಅವರಿಗೆ ನಮ್ಮಷ್ಟು ಜೀವನದ ಸಂಕಷ್ಟಗಳಿರಲಿಲ್ಲ, ನಮ್ಮಷ್ಟು ಕಷ್ಟಗಳು ಅವರಿಗೆ ಬಂದಿರಲಿಲ್ಲ ಅವರ ಬಾಳಿನಲ್ಲಿ. ಅವರ ಈ ಬಾಳು 3 ದಿನದ್ದು. ಮನುಷ್ಯನು ಆಯುಷು ಐಕ ಸುಖವು ನಿತ್ಯವಲ್ಲ, ಮುಂದಿನ ಗತಿ ಏನೆಂಬುದನ್ನು ವಿಚಾರಿಸಿಕೊಳ್ಳಬೇಕು ಎಂದು ಕೊಂಡಿದ್ದರು. ನೋಡ, ಅವರಲ್ಲಿ ಎಂಥ ವಿಚಾರದಿಂದ ಕೂಡಿದ್ರು ಮೊದಲಿನವರು ಅಂತ ಹೇಳ್ತಾರೆ ನೋಡ್ರಿ. ಈ ಬಾಳು 3 ದಿನದ್ದು, ಇದರೊಳಗೆ ಏನು ಒಮ್ಮೆ ಏರು, ಒಮ್ಮೆ ಕಡಿಮೆ, ಮೆಚ್ಚು, ಒಮ್ಮೆ ಕಡಿಮೆ ಇದ್ದೇ ಇರ್ತದೆ. ಇದು 3 ದಿನದ ಸಂತಿ. ಇದ್ರ ಬಗ್ಗೆ ಬಹಳ ಇದೆಲ್ಲ ಈಗ ಸುಖ. ಈ ಮನುಷ್ಯನ ಆಯುಷ್ಯನು ಬಹಳ ಕಡಿಮೆ, ಇದು ನಿತ್ಯ ಅಲ್ಲ. ಅದಕ್ಕೆ ಮುಂದಿನ ಗತಿ ಏನೆಂಬುದನ್ನು ವಿಚಾರಿಸಿಕೊಳ್ಳಬೇಕು ಎಂದು ಕೊಂಡಿದ್ದರು. ಮುಂದೆ ಏನಾಗ್ತದಪ್ಪ ಅಂತ ವಿಚಾರ ಮಾಡ್ಕೊತಿದ್ರಂತ. ನಾವು ಒಬ್ಬರೇ ಇಲ್ಲಿಗೆ ಬಂದಿದ್ದೇವೆ, ಈ ಜೀವನವನ್ನು ಮುಗಿಸಿ ಒಬ್ಬರೇ ಹೊರಟು ಹೋಗಬೇಕಾಗಿದೆ. ಸುಮ್ಮನೆ ಕಾಲಹರಣ, ವ್ಯರ್ಥ ಲಾಪ, ವೃತ್ತ ಪತ್ರಿಕೆಗಳನ್ನು ಓದುವುದು, ಇವುಗಳಿಂದ ಆಯುಷ್ಯನ್ನು ಕಳೆಯುವುದು ಎಂದಿಗೂ ಉಚಿತವಾಗಲಾರದು. ಧರ್ಮ ನೀತಿಗಳ ಉಪದೇಶಗಳು ವೇದ ಶಾಸ್ತ್ರಗಳಲ್ಲಿ ತುಂಬಿ ತೊಳಕುತ್ತವೆ. ಋಷಿಗಳು ಮುನಿಗಳು ಇವನ್ನು ಹಿಂದೆ ಹೇಳಿದ್ದಾರೆ, ಈಗಲೂ ಸಾಧು ಸಂತರು ಹೇಳುತ್ತಲೇ ಇರುತ್ತಾರೆ. ಆದರೆ ನಮಗೆ ಉಪದೇಶಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಳುವಷ್ಟು ವಿರಾಮವಿಲ್ಲ. ರೋಗಿ, ಚಿರಪ್ರವಾಸಿ, ಪರಾನ್ನ ಭೋಜಿ, ಪರಾವಸತಶಾಯಿ, ಯಜ್ಜೀವತಿ ತನ್ಮರಣಂ ಯನ್ಮರಣಂ ಸೋ ಅಶ್ಯ ವಿಶ್ರಾಮ. ಯಾವಾಗಲೂ ರೋಗ, ಯಾವಾಗಲೂ ಪ್ರವಾಸ, ಯಾವಾಗಲೂ ಪರಾನ್ನ ಭೋಜನ, ಯಾವಾಗಲೂ ಮತ್ತೊಬ್ಬರ ವಸತಿಯಲ್ಲಿ ಶಯನ. ಹೀಗೆ ಜೀವಿಸಿರುವುದೇ ಮರಣವು. ಹೀಗೆ ಜೀವಿಸುತ್ತಿರುವವರಿಗೆ ಆಗುವ ಮರಣವೋ ಎಂದರೆ ಅದೇ ವಿಶ್ರಾಂತಿಯು ಎಂದು ಸುಭಾಷಿತಕಾರನು ಹೇಳಿರುವನು. ನಮ್ಮ ನಾಗರಿಕತೆಯ ಗುರು ಗೊತ್ತಾಗುವುದಕ್ಕೆ ಮೊದಲಾಗಿದೆ. ಜೀವನಕ್ಕಾಗಿ ಧರ್ಮದಿಂದ ದುಡಿಯುವುದು, ಹೆಂಡತಿ ಮಕ್ಕಳನ್ನು ಭರಣ ಮಾಡುವುದು, ಅತಿಥಿ ಸತ್ಕಾರವನ್ನು ಮಾಡುವುದು, ಪರೋಪಕಾರಕ್ಕಾಗಿ ಸೊಂಟವನ್ನು ಕಟ್ಟುವುದು, ಸತ್ಕರ್ಮವನ್ನು ಮಾಡಿ ಜನ್ಮಾಂತರದಲ್ಲಿಯೂ ಲೋಕಾಂತರದಲ್ಲಿಯೂ ಸುಖವೇ ಆಗುವಂತೆ ಪುಣ್ಯದ ಬುದ್ಧಿಯನ್ನು ಕಟ್ಟಿಕೊಳ್ಳುವುದು. ಇಂಥ ಜೀವನದ ಗುರಿಯುಳ್ಳವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಈ ಕಾಲದಲ್ಲಿ ನೀತಿ ಧರ್ಮ ಎಂದರೆ ಯಾರಿಗೆ ರುಚಿಸಿತು? ಒಬ್ರದ ಅಂತವರಿದ್ದವರು ಮಹಾಭಾರತದಲ್ಲಿ ಕೊನೆಯಲ್ಲಿ ಹೇಳಿರುವ 4 ಶ್ಲೋಕಗಳಿವೆ. ಅವುಗಳನ್ನು ವ್ಯಾಸರು ಭಾರತ ಸಾವಿತ್ರಿ, ಭಾರತವೆಂಬ ವೇದಕ್ಕೆ ಗಾಯತ್ರಿ ಮಂತ್ರ ಎಂದು ಕರೆದಿರುತ್ತಾರೆ. ಭಾರತದ ಆದಿಯಲ್ಲಿಯೂ ಅನುಕ್ರಮಣಿಕೆಯನ್ನು ಹೇಳುವ ಸಂದರ್ಭದಲ್ಲಿ ಧರ್ಮೇ ಮತಿರ್ಭವತು, ಧರ್ಮೇ ಧರ್ಮದಲ್ಲಿ ಬುದ್ಧಿ ಇರ್ಭವತು, ಬುದ್ಧಿ ಇರಬೇಕು. ನಿಮ್ಮಗಳಿಗೆಲ್ಲ ಧರ್ಮದಲ್ಲಿಯೇ ದೃಷ್ಟಿ ಇರಲಿ. ಮತಿರ್ಭವತು ಅಂದ್ರೆ ದೃಷ್ಟಿ ಇರಲಿ, ಧರ್ಮದಲ್ಲಿನೇ ದೃಷ್ಟಿ ಇರಬೇಕು. ಧರ್ಮೇ ಮತಿರ್ಭವತು, ನಿಮ್ಮಗಳಿಗೆಲ್ಲ ಧರ್ಮದಲ್ಲಿಯೇ ದೃಷ್ಟಿ ಇರಲಿ ಎಂದು ವ್ಯಾಸರು ಉಪಕ್ರಮ ಮಾಡಿರುತ್ತಾರೆ. ಕೊನೆಯಲ್ಲಿಯೂ ಧರ್ಮವೇ ಮುಖ್ಯವೆಂದು ತಿಳಿಸುವ ಈ ಸಾವಿತ್ರಿಯಿಂದಲೇ ಉಪಸಂಹಾರ ಮಾಡಿರುತ್ತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಈ ಭಾರತ ಸಾವಿತ್ರಿಯನ್ನು ನಮ್ಮ ಹಿರಿಯರು ತಾವು ಹೇಳಿಕೊಂಡು ಮಕ್ಕಳಿಗೂ ಹೇಳಿಕೊಡುತ್ತಿದ್ದದ್ದು ನಮ್ಮಲ್ಲಿ ಕೆಲವರಿಗಾದರೂ ಇನ್ನೂ ನೆನಪಿನಲ್ಲಿ ಇರಬಹುದು. ಈ ಶ್ಲೋಕಗಳ ಅಭಿಪ್ರಾಯವು ಇಂತಿದೆ: ಮನುಷ್ಯನಿಗೆ ಹರ್ಷ ಶೋಕ ಭಯಗಳು ಮತ್ತೆ ಮತ್ತೆ ಬರುತ್ತಿರುವವೆಂಬುದು ಮೂಢನ ವಿಷಯ. ಪಂಡಿತನಾದವನಿಗೆ ಎಂದಿಗೂ ಅವಕ್ಕೆ ಎಡೆ ಇರುವುದಿಲ್ಲ. ತಾಯಿ ತಂದೆಗಳು 1000 ಗಟ್ಟಲೆ ಹೆಂಡರು ಮಕ್ಕಳು 100 ಗಟ್ಟಲೆ ಹಿಂದೆ ಆಗಿ ಹೋಗಿರುತ್ತಾರೆ, ಈಗ ಇರುತ್ತಾರೆ, ಮುಂದೆಯೂ ಬರುವವರು ಇದ್ದಾರೆ. ಇಗೋ 2 ತೋಳಗಳನ್ನೆತ್ತಿ ಸಾರುತ್ತಿದ್ದೇನೆ, ಧರ್ಮದಿಂದಲೇ ನಿಜವಾದ
ಅರ್ಥ ಕಾಮಗಳೆಂಬ ಪುರುಷಾರ್ಥಗಳಾಗುವು. ಅದನ್ನೇಕೆ ಸೇವಿಸಬಾರದು? ಕಾಮದಿಂದಾಗಲಿ, ಭಯದಿಂದಾಗಲಿ, ಲೋಭದಿಂದಾಗಲಿ ಕೊನೆಗೆ ಜೀವಿತಕ್ಕೋಸ್ಕರವೇ ಆಗಲಿ ಧರ್ಮವನ್ನು ತ್ಯಜಿಸಬಾರದು. ಏಕೆಂದರೆ ಧರ್ಮವು ನಿತ್ಯವು, ಸುಖ ದುಃಖಗಳು ಅನಿತ್ಯ, ಜೀವನು ನಿತ್ಯ, ಜೀವಕ್ಕೆ ಹೇತುವೆ ಅನಿತ್ಯ. ವ್ಯಾಸರು ಈ ಉಪದೇಶ ಕೊನೆಯಲ್ಲಿ ಹೇಳಿರುವ ಫಲಶ್ರುತಿಯ ಶ್ಲೋಕವನ್ನು ನಾವೆಲ್ಲರೂ ನೆನಪಿನಲ್ಲಿಡುವುದು ಒಳ್ಳೆಯದು. ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ. ಈ ಭಾರತ ಸಾವಿತ್ರಿಯನ್ನು ಬೆಳಗ್ಗೆ ಎದ್ದು ಹೇಳಿಕೊಂಡು ಅನುಸಂಧಾನ ಮಾಡುವಾತನಿಗೆ ಭಾರತ ಶ್ರವಣದ ಒಟ್ಟು ಫಲವೂ ಬರುವುದು, ಪರಬ್ರಹ್ಮ ಪ್ರಾಪ್ತಿಯೂ ಆಗುವುದು ಎಂಬುದು ಶ್ಲೋಕದ ತಾತ್ಪರ್ಯ. ಧರ್ಮ ನೀತಿಗಳೇ ಜೀವನದ ಜೀವಾಳು, ಬ್ರಹ್ಮ ಪ್ರಾಪ್ತಿಯೇ ಈ ನೀತಿಗೆ ಗುರಿ ಎಂದು ಇಲ್ಲಿ ಕಂಠರವದಿಂದ ಹೇಳುತ್ತಿದ್ದಾರೆ. ಈ ಉಪದೇಶವು ಈಗಿನ ಕಾಲಕ್ಕೆ ಅನ್ವಯಿಸುವುದಷ್ಟು ಹಳತಾಗಿದೆ ಏನು? ನೀತಿಗೆ ಈಗಿನ ಕಾಲದವರಾದ ನಾವು ಬಗೆ ಬಗೆಯ ಫಲವನ್ನು ಹೇಳುತ್ತಿರುವೆವು. ನೀತಿಗೆಲ್ಲ ನಮಗೆ ತತ್ಕಾಲಿಕವಾದ ಫಲವು ಕಾಣಿಸಬೇಕು, ಆದಷ್ಟು ಹೆಚ್ಚು ಜನಗಳಿಗೆ ಆದಷ್ಟು ಹೆಚ್ಚಿನ ಪ್ರಯೋಜನವಾಗಬೇಕು, ಇದೇ ನೀತಿಯ ಪ್ರಯೋಜನ ಎನ್ನುವವರು ಕೆಲವರು. ಕೆಲಸ ಮಾಡಿ ತಿನ್ನಬೇಕು, ಕುರುಡರಾದರೆ ಕೈಯಿಂದ ಕೆಲಸ ಮಾಡಲಿ, ಕುಂಟರಾದರೆ ಬಾಯಿಂದಲೋ ಕೈಯಿಂದಲೂ ಮಾಡಲಿ, ಯಾರೊಬ್ಬರು ಸೋಮಾರಿಗಳಾಗಿರಬಾರದು. ಎಲ್ಲರನ್ನು ಹೆಣ್ಣು ಗಂಡು ಹುಡುಗ ಮುದುಕ ಬಲಶಾಲಿ ನಿರ್ಬಲ ಶ್ರಮಜೀವಿ ಬುದ್ಧಿಜೀವಿ ಎಂಬುದನ್ನು ಯಾವುದನ್ನು ಲೆಕ್ಕಿಸದೆ ಎಲ್ಲರೂ ಕೈ ಕಷ್ಟವನ್ನು ಮಾಡಬೇಕು ಎಂದು ಬಲಾತ್ಕರಿಸುವುದು ಒಂದು ನೀತಿ. ಚಕ್ರಬಂಧ ಮುಂತಾದ ಲಾಟರಿಗಳಲ್ಲಿ ಭಾಗವನ್ನು ವಹಿಸುವುದು, ಜೂಜಾಡುವುದು, ಕಳ್ಳಸಂತೆ ವ್ಯಾಪಾರ, ಚಕ್ರಬಡ್ಡಿಗೆ ಹಣ, ಅದರ ಸಾಲ, ಇವೇ ಮುಂತಾದ ದ್ವಾರಗಳಿಂದಲಾದರೂ ಚಿಂತೆ ಇಲ್ಲ, ಹೇಗಾದರೂ ದುಡ್ಡು ಗಳಿಸಿ ದೊಡ್ಡಪ್ಪನಾದರಾಯಿತು ಎಂಬುದು ಒಂದು ನೀತಿ. ವೃತ್ತ ಪತ್ರವೇ ಮುಂತಾದವುಗಳಲ್ಲಿ ಸುಳ್ಳನ್ನು ನಿಜವೆಂದು ಪ್ರಚಾರ ಮಾಡುವುದು, ಧಾರ್ಮಿಕನೆಂಬ ಖ್ಯಾತಿಯನ್ನು ಸಂಪಾದಿಸಿ ಜನರ ಹಣವನ್ನು ಸುಲಿಯುವುದು, ಇವೆಲ್ಲ ಈಕೆ ನೀತಿಯ ಪ್ರಕಾರಗಳೇ ಆಗಿಬಿಟ್ಟಿವೆ. ಮುಖ್ಯವಾಗಿ ಶರೀರಾಧಾರಣೆಗೆ ತನುಮನೋ ವಾಕುಗಳನ್ನು ವಿನಿಯೋಗಿಸುವುದೇ ಗುರಿಯೆಂದು ಬೋಧಿಸುತ್ತಾ ಇದನ್ನೇ ಕರ್ಮಯೋಗವೆಂದು ಕರೆಯುತ್ತಿರುವವರು ಕಾಲದಲ್ಲಿ ಧರ್ಮ ನೀತಿಗಳೆಂದರೇನೆಂಬುದನ್ನು ವಿವರಿಸಿ ತಿಳಿಸುವುದು ಕಷ್ಟವೇ ಸರಿ. ಆದರೆ ಶರೀರೇಂದ್ರಿಯ ಸಂಘಾತಕ್ಕಿಂತ ವ್ಯತಿರಿಕ್ತನಾದ ಆತ್ಮನೊಬ್ಬನು ಇದ್ದಾನೆ. ಅವನ ಧರ್ಮ ಅಧರ್ಮಗಳು ನಿತ್ಯವಾಗಿ ಅವನನ್ನು ಹಿಂಬಾಲಿಸಿ ಫಲವನ್ನು ಕೊಡುವವು ಎಂಬುದನ್ನು ಮನದಂದುಕೊಂಡರೆ, ಶಾಸ್ತ್ರಾಚಾರ್ಯರುಗಳು ಉಪದೇಶದಿಂದ ಇದನ್ನು ನಂಬಿಕೊಂಡರೆ ನೀತಿಯ ನಿಜವಾದ ತಳಹದಿಯನ್ನು ಹಾಕಿಕೊಂಡಂತೆ ಆಗುವುದು. ಮೇಲೆ ಹೇಳಿದಂಥ ನೀತಿಯ ಜೊಳ್ಳುತನವು ಕೂಡಲೇ ಎದ್ದು ಕಾಣುವುದು. ದೇಹಾತ್ಮ ಬುದ್ಧಿ ಇರುವವರಲ್ಲಿ ನೀತಿಯ ಆಭಾಸಗಳಿರಬಹುದು, ನಿಜವಾದ ನೀತಿಯು ಇನ್ನೂ ಅಂಕುರಿಸಿರುವುದಿಲ್ಲ. ದೇಹ ವ್ಯತಿರಿಕ್ತಾತ್ಮನನ್ನು ನಂಬಿರುವವರಿಗೆ ಜನ್ಮಾಂತರದಲ್ಲಿ ನಂಬಿಕೆ, ಸದ್ವರ್ತನೆ, ಧರ್ಮ ಇವೆಲ್ಲ ಸರಪಳಿಯ ಕೊಂಡಿಗಳಂತೆ ಒಂದರ ಹಿಂದೊಂದು ಬಂದು ಕೂಡಿಕೊಳ್ಳುವವು. ಈ ಒಂದು ಜನ್ಮದ ಶರೀರಕ್ಕಾಗಿ ಎಷ್ಟು ಮಾಡಬಾರದ ಕೆಲಸಗಳನ್ನು ಮಾಡುವೆವು. ಎಂಥ ಅನಾರ್ಜವದ ಜೀವನವು ನಮ್ಮದಾಗುವುದು. ತಾನುಂಟೋ ಮೂರು ಲೋಕ ಉಂಟೋ ಎಂಬ ನೀತಿಗೆ ಈ ದೇಹಾತ್ಮ ಬುದ್ಧಿಯೇ ಕಾರಣವಾಗಿರುತ್ತದೆ. ಯೋ ಅನ್ಯಥಾ ಸಂತಂ ಆತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂ ತೇನ ಕೃತಂ ಪಾಪಂ ಸೂರ್ಯೇಣಾತ್ಮ ಪರಿಹಾರಿಣ ಎಂಬಂತೆ ಅನಾತ್ಮವನ್ನೇ ಆತ್ಮನೆಂದು ತಿಳಿದು ನಡೆಯುವುದು ಸಕಲ ಪಾಪಗಳಿಗೂ ತವರು ಮನೆ. ನೋಡಿ, ನಾವೆಲ್ಲ ಏನ್ ಮಾಡ್ಲಿಕ್ಕತ್ತೀವಿ? ಅನಾತ್ಮಗಳನ್ನ ಸತ್ಯ ಅಂತ ತಿಳ್ಕೊಂಡ ನಾವು ವ್ಯವಹಾರ ಮಾಡ್ಲಿಕ್ಕತ್ತೀವಲ್ಲ. ನಮ್ಮ ಇರುವಿಕೆ ಹೇಗೈತಿ ನೋಡು, ಹಾಗ ವರ್ಣನೆ ಮಾಡ್ಯಾರ ಅವ್ರಿಗೆ, ಬೇರೆ ಏನನ್ನೂ ಹೇಳಿಲ್ಲ.
ನಾವು ಏನಿಗೆ ಸದ್ಯ ಇದ್ದುಕೊಂಡೇವಿ, ನಮ್ಮ ಆಚಾರ ವಿಚಾರ ಏನೇನ್ ಮಾಡ್ಲಿಕ್ಕತ್ತೀವಿ ಯಥಾರ್ಥವಾಗಿ ಅನಾತ್ಮದ ಸಂಬಂಧ ಯಾವ ರೂಪದೊಳಗೆ ನಮ್ಗೆ ಇಟ್ಕೊಂಡದ ಅದನ್ನ ವರ್ಣನೆ ಮಾಡ್ತಾರ ಅವ್ರು. ಮತ್ತೆ ಬೇರೆ ಏನು ಇರಲಿಲ್ಲ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ಆತ್ಮಭಾವದೊಳಗೆ ನಿಲ್ರಿ, ಆದಷ್ಟು ಪರೋಪಕಾರ ಮಾಡ್ರಿ, ಧರ್ಮ ಸಂಹಿತೆಯೊಳಗನ ಉಳ್ಕೊಳ್ರಿ, ಅಧರ್ಮಿಗಳಾಗಬೇಡ್ರಿ. ಈ ರೂಪದೊಳಗನ ಬೋಧೆ ಕ್ರಮ ಇದೆ ನೋಡಿ. ನಮ್ಮೆಲ್ಲರ ಆತ್ಮನು ಬ್ರಹ್ಮವೇ, ಆ ಬ್ರಹ್ಮವೇ ಈ ಜಗತ್ತಿನ ಅಸ್ತಿತ್ವಕ್ಕೆಲ್ಲ ಕಾರಣವಾಗಿರುವುದು. ಅದು ಇಲ್ಲವೆಂದವನು ಯಾವ ಧರ್ಮ ನೀತಿಗೂ ಕಟ್ಟು ಬೀಳದ ಅಸತ್ಪುರುಷನಾಗುವನು. ಶರೀರ ಅತಿರಿಕ್ತನಾದ ಆತ್ಮನಿದ್ದಾನೆ, ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಪರಮೇಶ್ವರನೇ ಎಂದು ನಂಬಿದವನು ಬ್ರಹ್ಮಜ್ಞಾನದಿಂದ ಪರಮ ಪುರುಷಾರ್ಥವನ್ನೇ ಪಡೆದುಕೊಂಡು ಆನಂದದಿಂದಿರಬಹುದು. ಇಂಥವನು ಎಂದಿಗೂ ನೀತಿ ಬಾಹಿರನಾಗಲಾರನು. ಇವತ್ತಲ್ಲ ನಾಳೆ ಆದ್ರೂ ಈ ಜನ್ಮ ಆಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮ, ಅದಕ್ಕಾಗಲಿಲ್ಲ ಅಂದ್ರೆ ಮತ್ತೊಂದು ಜನ್ಮಕ್ಕಾದ್ರೂ ಅವ ಬ್ರಹ್ಮಜ್ಞಾನ ಸ್ವರೂಪವನ್ನು ಕಂಡುಕೋತಾನ ಅನ್ನೋದಕ್ಕೆ ಬಂದ. ವೇದಾಂತವು ನೀತಿಗೆ ಹೇಗೆ ಭದ್ರವಾದ ತಳಗಟ್ಟಾಗಿರುತ್ತದೆಯೋ ಹಾಗೆ ಸೌಂದರ್ಯ ಉಪಾಸನೆಯಿಂದ ಪಡೆಯುವ ಆನಂದಕ್ಕೋ ಅದೇ ನಿಜವಾದ ಮಾರ್ಗ ಪ್ರದರ್ಶಕವಾಗಿರುತ್ತದೆ. ಪ್ರಕೃತಿ ಸೌಂದರ್ಯವನ್ನು ನೋಡಿ ಸುಖಿಸುವುದು, ಸಂಗೀತ, ಕವಿತೆ, ಚಿತ್ರಕಲೆ, ನೃತ್ಯ ಮುಂತಾದವುಗಳನ್ನು ಮೆಚ್ಚಿ ಆನಂದಿಸುವುದು ಎಲ್ಲರಿಗೂ ಸಾಧಾರಣವಾಗಿರುವವರವಲ್ಲ. ಯಾರೋ ಕೆಲವರಲ್ಲಿ ಮಾತ್ರ ಅದು ನೈಸರ್ಗಿಕವಾಗಿ ಬರಬಹುದು. ಆದರೆ ಈ ಸೌಂದರ್ಯದ ಉಪಾಸನೆಯು ಒಂದಾನೊಂದು ವಿಶಿಷ್ಟವಾದ ಅಭ್ಯಾಸ ವಿಶೇಷದಿಂದ ಉಂಟಾದ ಸಂಸ್ಕಾರದಿಂದ ಕುದುರತಕ್ಕದ್ದಾಗಿದೆ. ಸೌಂದರ್ಯ ಉಪಾಸಕರು ಕಾಳಿದಾಸನಂತವರು ಎಲ್ಲ ನಿಸರ್ಗ ನೋಡಿ ಏನೇನೋ ಕವಿಗಳನ್ನ ಬರೆದ್ರಲ್ಲ, ನಾಟಕಗಳನ್ನ ಬರೆದ್ರು, ಕವಿಗಳ ಗೀತೆಗಳನ್ನ ಬರೆದ್ರು ಎಲ್ಲ ನೋಡು. ಕವಿಗಳು ಯಾವ ರೂಪದ ಕವನಗಳನ್ನು ಬರೀತಿತ್ತು. ಸೌಂದರ್ಯ ಉಪಾಸಕ. ಮೇಘದೂತ ನೋಡಿದ್ರೆ ಹೇಗದ. ಸುಂದರ ದೃಶ್ಯಗಳಿಂದಾಗುವ ಆನಂದವು ಹೊರತೋರುವುದರ ಮರ್ಮವೇನು ಎಂಬ ಪ್ರಶ್ನೆಗೆ ಅನೇಕ ಉತ್ತರಗಳಿರಬಹುದು. ಇಲ್ಲೇ ಸುಂದರ ದೃಶ್ಯಗಳಿಂದಾಗುವ ಆನಂದ, ಅದರಿಂದ ಹೊರತೋರುವುದರ ಮರ್ಮ ಏನು ಎಂಬ ಪ್ರಶ್ನೆಗೆ ಅನೇಕ ಉತ್ತರಗಳಿರಬಹುದು. ಸಂಗೀತದ ರಸವನ್ನನ್ನು ಅನುಭವಿಸುವುದಕ್ಕೆ ಸ್ವರ, ರಾಗ, ತಾಳ ಮುಂತಾದವುಗಳ ಅರಿವು ಇರಬೇಕು. ಸಂಗೀತದ ರಸವನ್ನು ಅನುಭವಿಸುವುದಕ್ಕೆ ಸ್ವರ, ರಾಗ, ತಾಳ ಮುಂತಾದವುಗಳ ಅರಿವು ಇರಬೇಕು. ಕವಿತೆಯನ್ನು ಮೆಚ್ಚಿ ಸಂತೋಷ ಪಡುವುದಕ್ಕೆ ಶಬ್ದಗಳ ಶಕ್ತಿ ಇರಬೇಕು. ಯತಿಗನ ಪ್ರಾಸ, ಅಲಂಕಾರ, ಗುಣದೋಷಾದಿಗಳ ತಿಳುವಳಿಕೆ ಬೇಕು. ಹೀಗೆ ಆಯಾ ಕಲಾ ಕಾರ್ಯವನ್ನು ವಿಶ್ಲೇಷಣೆ ಮಾಡುವ ಶಾಸ್ತ್ರಗಳನ್ನು ತಿಳಿದವರೇ ಉತ್ತಮವಾದ ರಸಿಕರು. ಅವರಿಗೆ ಇವುಗಳನ್ನು ಅನುಭವಿಸುವ ಯೋಗ್ಯತೆ ಇದೆ ಎಂದು ಕೆಲವರು ಹೇಳುತ್ತಾರೆ. ಈ ಅಭಿಪ್ರಾಯದಲ್ಲಿ ನಿಜದ ಅಂಶವಿಲ್ಲದೆ ಇಲ್ಲ. ಆದರೆ ಯಾವುದಾದರೂ ರಾಗವನ್ನು ಆಲಾಪನೆ ಮಾಡಿ ಹಾಡುವವನಿಗೂ ವಾದ್ಯ ವಿಶೇಷವನ್ನು ಭಾಜಿಸುವವನಿಗೂ ಚಿತ್ರಾದಿ ನಿರ್ಮಾಣದಲ್ಲಿ ವ್ಯಾಪೃತನಾಗಿರುವವನಿಗೂ ಮನಸ್ಸು ಆ ಕಾಲದಲ್ಲಿ ಹೇಗಿರುತ್ತದೆ ನೋಡ್ರಿ. ಎಲ್ಲರ ದೃಷ್ಟಿಯನ್ನು ಹೇಳಿಕೊಂಡು ಆ ಕಾಲದೊಳಗೆ ಹೇಗ ಮನಸ್ಸು ಇರ್ತದ ಅನ್ನೋದನ್ನ ಲಕ್ಷ್ಯ ಇಡ್ರಿ ಅಂತಾರ ಅವ್ರು. ವ್ಯಾಪೃತನಾಗಿರುವವನಿಗೂ ಆ ವಾದ್ಯವನ್ನ ಬಾರಿಸುವವನಿಗೂ ಆ ಸ್ವರಗಳನ್ನ ಆಲಾಪ ಮಾಡುವವನಿಗೂ ರಾಗವನ್ನು ಆಲಾಪನೆ ಮಾಡುವವನಿಗೂ ಹಾಡುವವನಿಗೂ ವಾದ್ಯ ವಿಶೇಷವನ್ನು ಭಾವಿಸುವವನಿಗೂ ಚಿತ್ರಾದಿ ನಿರ್ಮಾಣದಲ್ಲಿ ಗೌರತನಾಗಿರುವಂಥವನಿಗೂ
ಮನಸ್ಸು ಆ ಕಾಲದಲ್ಲಿ ಹೀಗಿರುತ್ತದೆ. ಸಂಗೀತಾದಿಗಳನ್ನು ಅನುಭವಿಸುವ ಕಾಲದಲ್ಲಿ ಶ್ರೋತೃವಿನ ಅಥವಾ ನೋಟಕನ ಮನಸ್ಸು ಯಾವ ಸ್ಥಿತಿಯಲ್ಲಿರುತ್ತದೆ ಎಂಬುದನ್ನು ನಾವು ಮನದಂದುಕೊಂಡು ವಿವೇಚಿಸಿದರೆ ಹಾಗೆ ಅವನಿಗೆ ನಾನು ಹೊರಗಿನ ಪ್ರಪಂಚ ಎಂಬುದರ ಅರಿವೇ ಇಲ್ಲದೆ ಆಯಾ ಕಲೆಯ ಪ್ರದರ್ಶಿತ ವಿಶೇಷ ರೂಪದಲ್ಲಿ ಮನಸ್ಸು ಬೆರೆತು ಹೋಗಿರುತ್ತದೆ. ಯಾವುದೋ ಒಂದು ರಾಗದ ಆಲಾಪ ಮಾಡಕತ್ತಾಗ ಸಂಗೀತ ಬಲ್ಲಂಥ ಜ್ಞಾನಿ ಆ ಆಲಾಪದ ಸ್ವರಗಳಲ್ಲಿ ಮನಸ್ಸು ಕಾರ್ಯಾತ್ಮಗೊಂಡು ಬಿಟ್ಟಿರ್ತಾರೆ. ಯಾವುದೋ ಒಂದು ರಾಗ ಭೂಪರಾಗ ಅಂತ ಅಂದುಕೊಳ್ಳಿ, ಸಾರೇಗ ಪದ ಸ ಮ ಮತ್ತು ನೀ ಸ್ವರಗಳ ವರ್ಜಿರ್ತಾವ. ಸಾರೇಗ ಪದ ಸ ಅವನ ಆಲಾಪ ಮಾಡಿ ಹೇಳುವ ಮುಂದ ಅದು ಹೇಗಿರ್ತದ. ಅದ್ರಾಗ ಆ ಸ್ವರಗಳೊಳಗೆ ಕಾರ್ಯಾತ್ಮತೆ ಬಂದಾಗ ಅವ ಹೊರಗಿನ ಪ್ರಪಂಚದ ಪ್ರಜ್ಞೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಮನಸ್ಸು ಅವಾಗ ಪೂರ್ಣ ಸ್ವರದ ಆಕಾರ ಆಗಿಬಿಟ್ಟಿರ್ತದೆ. ಅದಕ್ಕೆ ಅರಿವೇ ಇಲ್ಲದೆ ಆಯಾ ಕಲೆಯ ಪ್ರದರ್ಶಿತ ವಿಶೇಷ ರೂಪದಲ್ಲಿ ಮನಸ್ಸು ಬೆರೆತು ಹೋಗಿರುತ್ತದೆ ಎಂಬುದು ಅನುಭವದಲ್ಲಿ ಕಂಡುಬರುತ್ತದೆ. ಇದರಿಂದ ಒಂದು ತತ್ವ ಹೊರಡುತ್ತದೆ. ನಮಗೆ ಇಲ್ಲಿ ಏನ್ ತಿಳ್ಕೋಬೇಕಾಗಿದೆ, ಒಂದು ತತ್ವ ಹೊರಡುತ್ತಿಲ್ಲ. ಮನ ಬುದ್ಧಿಯಾದಿಗಳು ಯಾವುದ್ರೊಳಗೆ ತಾಧ್ಯಾತ್ಮ ಹೊಂದುತ್ತೋ ಅದಾಗಿ ಬಿಡ್ತಾವ. ತಮ್ಮ ತನ ಕಳಿಸಿಬಿಡ್ತಾವ, ಸುತ್ತುದೊಳಗೆ ನಿಲ್ತಾವ. ಮನ ಇರ್ಲಿ, ಬುದ್ಧಿ ಇರ್ಲಿ, ಇಂದ್ರಿಯಗಳಿರ್ಲಿ, ಚಿತ್ತ ಇರ್ಲಿ, ಪ್ರಮಾತ್ರ ಇರ್ಲಿ, ಇವೇನು ಉಪಾಧಿಗಳ ಏನ್ ಇದ್ಕೊಂಡದಲ್ಲ, ಈ ಉಪಾಧಿಗಳು ಅಂತಃಕರಣಾದಿಗಳು ಅಂತ ಕರ್ಕೊಂಡಿವಲ್ಲ ನಾವು. ಇವು ಜಡಾನು ಅಂತ ಕರೀತಾರ, ಚೈತನ್ಯದ ಆಭಾಸ ಅಂತನೂ ಕರೀತಾರ. ಇರ್ಲಿ, ಯಾವ್ದಾರ ಕರೀಲಿ, ಆದ್ರೆ ಇವುಗಳ ಕ್ರಿಯಾ ಕಾರ್ಯಗಳಲ್ಲಿ ನಾವು ತಾಧ್ಯಾತ್ಮಗೊಂಡಾಗ ಇವು ತಮ್ಮ ಅಸ್ತಿತ್ವವನ್ನು ಕೈ ಬಿಟ್ಟಿರ್ತಾವ ಅಂತ ಲಕ್ಷ್ಯದಲ್ಲಿ ಇಡಬೇಕು. ಅವಾಗ ತತ್ವದಲ್ಲೇ ನೆಲೆಗೊಂಡಿರ್ತಾವ. ಬೆಳಗಿನ ಶಾಸ್ತ್ರದೊಳಗ ಬಹಳ ಮಾರ್ಮಿಕವಾಗಿರುವಂತ ವಿಷಯ ಬಂದಿತ್ತು ಇವತ್ತು ಅಲ್ಲ. ಬೆಳಗಿನ ಶಾಸ್ತ್ರದೊಳಗ ಬಹಳ ಮಾರ್ಮಿಕವಾಗಿರುವಂತ ವಿಷಯ ಬಂದಿತ್ತು. ಅಲ್ಲಿ ನೆನಪಿರಬಹುದು ನಿಮಗ, ನಾನು ಎಂಬ ಅನಿಸುವಿಕೆ ಇದೆ ಎಂಬುದು ಏತರಿಂದ ತಿಳಿಯುತ್ತದೆ ಅಂತ ಕೇಳಿದ್ರು. ಹೇಳಿದ್ರಲ್ಲ, ಇವತ್ತು ಬಹಳ ಮಾರ್ಮಿಕ ವಿಷಯ. ಎಂಬುದನ್ನು ಲಕ್ಷ್ಯ ಬಿಟ್ಟು ವಿಚಾರಿಸಿರಿ ಅಂತ ಬೇರೆ ಮತ್ತವ್ರು ಹೇಳಿದ್ರು ಶ್ರೀನಿವಾಸನವರು. ಯಥಾರ್ಥವಾಗಿ ಅದನ್ನು ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ನಾನು ಎಂಬ ಅನಿಸುವಿಕೆ ಐತಿ. ಅದ ಅನುಭವ ರೂಪದೊಳಗ ಅನುಭವ ಮಾಡೋ ಮುಂದ ಈಗ ನಾನು ಏನಾಗಿರ್ತೈತಿ ಅಂತ ನೋಡ್ಕೊಂಡ್ರ ಅಲ್ಲಿ ನೀವು ಸಾಕ್ಷಿಯಾಗಿ ಅರಿವಿನಲ್ಲಿ ಅಥವಾ ನಿಮ್ಮ ಸ್ವರೂಪದೊಳಗೆ ನಿಲ್ತೀರಿ. ಅದಕ್ಕೆ ಶಾಸ್ತ್ರಕಾರರು ತಾನು ಅಂತ ಹೆಸರು ಕೊಟ್ಟ. ನಾನೆಂಬ ಅನಿಸುವಿಕೆ ಆಗತ್ತಲ್ಲ, ಇದು ಚಿತ್ತದೊಳಗಾಗೋದಿಲ್ಲ. ಅನಿಸುವಿಕೆ ಬುದ್ಧಿಯೊಳಗಾಗೋದಿಲ್ಲ, ಮನುಷ್ಯನೊಳಗಾಗೋದಿಲ್ಲ. ಲಕ್ಷಿರ್ಲಿ, ಶ್ರವಣ ಆ ರೂಪದೊಳಗೆ ಮಾಡಬೇಕು. ನಾನು ಅಂತ ಅನಿಸುವಿಕೆ ಆಗೈತಲ್ಲ, ಅಥವಾ ಇಚ್ಛಾ ಬಂದತ್ತಲ್ಲ, ನಾನೆಂಬ ಇಚ್ಛಾ. ಆ ಇಚ್ಛಾ ಯಾವ್ದೊಳಗಾಗೈತಿ ಅಂತ ನೀವು ಜರ ನೋಡ್ಕೊಂಡ್ರ ಆ ಅನಿಸುವಿಕೆ ಅಂತ ಕರ್ಕೊಂಡೈತಲ್ಲ,
ಆ ನಾನು ನಾನಾಗಿ ಉಳಿದಿರುವುದಿಲ್ಲ. ಅವಾಗ ಏನಾಗಿರ್ತದದು? ತಾನಾಗಿರ್ತದ. ತಾನಿನೊಳಗ ಈ ಉಪಾಧಿಗಳ ಸಂಬಂಧ ಯಾವುದು ಇದ್ದುಕೊಂಡಿಲ್ಲ. ನಾನಿನೊಳಗ ಈ ಉಪಾಧಿಗಳ ಸಂಬಂಧ, ಮನಬುದ್ಧಾದಿಗಳ ಸಂಬಂಧ ಇದ್ದುಕೊಂಡು ನಾನು. ಈ ನಾನು ಈ ಅಂತಃಕರಣಾದಿಗಳ ಸಂಬಂಧ ಇಟ್ಟುಕೊಂಡೇ ಅನಿಸುವಿಕೆ ಬರುತ್ತಲ್ಲ. ಯಾರಿಗದು? ಆ ಅನಿಸುವಿಕೆ ಬರುತ್ತಲ್ಲ. ಆ ಅನಿಸುವಿಕೆ ಬಂದಾಗ ಅಲ್ಲಿ ತಾನಿನೊಳಗ ನೋಡಲ್ಲಿ ನಾನು ಕಡೆಗೆ ತಾನಾಗಿರ್ತದ. ಅಲ್ಲಿ ಸಾಕ್ಷಿ ಸ್ವರೂಪದೊಳಗ ನೀವು ನಿಂತು ಬಿಟ್ಟಿರ್ತೀರಿ. ಇದನ್ನ ಎಂಬುದು ಏತರಿಂದ ತಿಳಿಯುತ್ತದೆ ಅಂತ ಕೇಳಿದ್ರೆ ನೋಡ್ರಿ, ಅದಕ್ಕೆ ಅದನ್ನ ಅನುಸರಿಸಿಕೊಂಡ ಇಲ್ಲಿ ಹೇಳ್ತಾರೆ ನೋಡ್ರಿ. ಇಲ್ಲೇ ಮನ ಇರಬಹುದು. ಆ ಮನಸ್ಸು ಯಾವುದ್ರೊಳಗೆ ಯಾವ ರೂಪದೊಳಗೆ ಬೆರೆತುಕೊಂಡು ಚಿತ್ರಾದಿ ನಿರ್ಮಾಣ ಕಾಲದೊಳಗೆ ಮನುಷ್ಯೆಲ್ಲ ಚಿತ್ರ ಆಗಿಬಿಟ್ಟಿರ್ತದೆ. ಚಿತ್ರಕಲಾ ಗೋಡಿ ಮೇಲೆ ಬರೆಯುವವನಾಗಿರ್ಲಿ ಅಥವಾ ಶಿಲೆಯೊಳಗೆ ಹೊಡೆಯುವವಾಗಿರ್ಲಿ, ಅವಾಗ ಮನಸ್ಸಾಗಿರುವುದೇ ಇಲ್ಲ. ಮನಸ್ಸು ಚಿತ್ರದ ಸ್ವರೂಪ ಆಗಿರುತ್ತದೆ. ಅವ್ರ ಮನಸ್ಸೇ ಇರುವುದಿಲ್ಲ. ಅಂದಾಗ ಅದು ಆ ಕಲೆ ಪರಿಪೂರ್ಣದಿಂದ ಕೂಡ್ಕೊಳ್ಳುತ್ತೆ. ಇಲ್ಲಾಂದ್ರೆ ಆಗೋದಿಲ್ಲ. ಮನಸ್ಸು ಇಟ್ಕೊಂಡು ಹೊಡಿತಾನ ಅಂದ್ರೆ ಆಗೋದಿಲ್ಲ. ಮನಸ್ಸು ಕರಗಿ ಆ ಚಿತ್ರ ಆಗಿರ್ತದೆ. ಸಂಗೀತ ರಾಗ ಆಲಾಪನೆ ಮಾಡೋ ಮುಂದೆ ಅವನ ಮನಸ್ಸು ಕರಗಿ ಆ ಸ್ವರಗಳ ರೂಪ ವಿಶೇಷಗಳಿಂದ ಕೂಡಿಕೊಂಡಿರ್ತದೆ. ಅದು ಹಾಗೆ ಇರೋದು. ಅದು ಎಲ್ಲರಿಗೆಲ್ಲೂ ಎಲ್ಲರ ಮನಸ್ಸು ಹಾಗಾಗ್ತದ. ಹುಡುಗ ಭಾಳ ಮನುಷ್ಯ ಹಚ್ಕೊಂಡ್ರಿ ಅವ ಹೇಳ್ತಾರ ನೋಡ್ರಿ. ಮನುಷ್ಯ ಭಾಳ ಹಚ್ಕೊಂಡ್ರಿ ಅವ. ತಮ್ಮ ಮನುಷ್ಯಗೆ ಹಚ್ಕೋಬಾರ್ದು. ಆಗ ಹಂಗೆ ಬರೋದು ಇರುದ ಲೋಕ ಈಗ ಇರುವುದಿಲ್ಲ. ಇವತ್ತು ಕಷ್ಟ ಬಂದೈತೆ ಅಂದ್ರೆ ಏನಾಗಿಲ್ಲ, ಮುಂದೆ ಸುಖ ಬಂದ ಬರ್ತದ. ಒಮ್ಮೆ ದಿಬ್ಬ ಹತ್ತಿ ಅಂದ್ಮೇಲೆ ಇಳಿಲೇಬೇಕಲ್ಲ, ಮತ್ತೆ ಸುಖ ಬಂದೇ ಬರ್ತದ. ಏನ್ ಚಿಂತೆ ಮಾಡೋಂಗಿಲ್ಲ, ಸಮಾಧಾನ ಹೇಳುದಿಲ್ಲ. ಹಾಗೆ ಇದು ಇಲ್ಲೇ ಈ ಮನಸ್ಸು ಕಲಾ ಪ್ರದರ್ಶಕನು ತನ್ನ ವ್ಯಕ್ತಿತ್ವವನ್ನು ತನ್ನ ಉಪಕರಣಗಳನ್ನು ಬಿಟ್ಟು ಇರುವಾಗಲೇ ಅವನ ಕಲೆಯು ಜೀವಂತವಾಗಿರುತ್ತದೆ. ಇದರಂತೆ ಶ್ರೋತೃಗಳಿಗೂ ನೋಟಕರಿಗೂ ಶರೀರ ಭಾವವು ಬಾಹ್ಯ ವಿಚಾರವು ಮನಸ್ಸಿನಿಂದ ದೂರವಾಗಿರುವಾಗಲೇ ಆನಂದವು ಸಿಕ್ಕುತ್ತದೆ. ನೋಡ್ರಿ, ಇದು ಬಹಳ ಮಾರ್ಮಿಕಿದೆ. ಅದಕ್ಕೆ ಯಾವಾಗ ಮನಸ್ಸು ಸಣ್ಣತನ ಯಾವಾಗ ಕಳ್ಕೊಂಡು ವಸ್ತುವಿನ ಸ್ವರೂಪ ಆಗತ್ತೋ, ಆ ಚಿತ್ರಕಲೆ ಬಿಡಿಸೋಣ, ಆ ಚಿತ್ರದ ಸ್ವರೂಪ ಪೂರ್ಣ ಮನುಷ್ಯೆಲ್ಲದ್ರೊಳಗ ತಾದಾತ್ಮತೆ ಆದಾಗ ಬರೀತಾನ. ಅವಾಗ ಮನುಷ್ಯ ಕ್ರಿಯೆ ಮಾಡೋದಿಲ್ಲ, ಆ ಕುಂಚ ಕ್ರಿಯೆ ಮಾಡೋದಿಲ್ಲ. ಇವೆಲ್ಲ ಬರೀ ನಿಮಿತ್ತೆ. ಅಲ್ಲಿ ಕ್ರಿಯಾ ಕಾರ್ಯದಲ್ಲಿ ತೊಡಗಿರುವುದು ಎಲ್ಲ ನೋಡಲಿ ತಾದಾತ್ಮಗೊಂಡಿರುವಂತ ಆ ಮನುಷ್ಯರು ತನ್ನ ಕೈ ಬಿಟ್ಟಾಗ ಆ ಚಿತ್ರದ ಸ್ವರೂಪ ಆಗಿರ್ತದೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಇಲ್ಲೇ ಶ್ರೋತೃಗಳಿಗೂ ನೋಟಕರಿಗೂ ಶರೀರ ಭಾವವು ಬಾಹ್ಯ ವಿಚಾರವು ಮನಸ್ಸಿನಿಂದ ದೂರ ಆಗಿರುವಾಗಲೇ ಆನಂದವು ಸಿಕ್ಕುತ್ತದೆ. ಆನಂದ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಆನಂದ ಪಡಿಬೇಕಂದ್ರೆ ನಾವು ಅದ್ರಾಗ ಆನಂದ ಐತಿ, ಇದ್ರಾಗ
ಜಿಲೇಬಿ ತಿಂದ್ರ ಆನಂದ ಆಗ್ತೈತಿ, ಜಾಂಗೀರ್ ತಿಂದ್ರ ಆನಂದ ಆಗ್ತೈತಿ, ಧಾರವಾಡ ಪೇಡ ತಿಂದ್ರ ಆನಂದ ಆಗ್ತೈತಿ. ಈಗ ಏನೇನೋ ಕಲ್ಪನಾ, ಅದರಿಂದ ಆನಂದ ಆಗ್ತೈತಿ ಅಂತ ಕಲ್ಪನಾ ಮಾಡ್ಕೊಂಡೆ. ಎಲ್ಲ ಕಲ್ಪಿತನೇ, ಅದು ಯಾವುದು ಆನಂದ ಅಲ್ಲವೇ ಅಲ್ಲ. ಬಾಹ್ಯ ವಿಚಾರವು ಮನಸ್ಸಿನಿಂದ ದೂರವಾಗಿರುವಾಗಲೇ ನೋಟಕರಿಗೂ ಶರೀರ ಭಾವವು ನೋಡಲಿ. ಇವೆಲ್ಲ ಬಾಹ್ಯ ವಿಚಾರ ಆದಷ್ಟು ಬರೀ ತತ್ವ ಚಿಂತನೆಯೊಳಗನ ತತ್ವದ ಬಗ್ಗೆನೇ ವಿಚಾರ, ತತ್ವದ ಬಗ್ಗೆನೇ ಚಿಂತನೆ. ಎದ್ರ ಕೂತ್ರ ಅದಕ್ಕ ಸಿದ್ದಾರೂಢಪ್ಪವರು ಎದ್ರುನು ಶಿವ ಯನಮಾನ್ರಿ ಅನ್ನೋರು, ಕೂತ್ರು ಶಿವ ಯನಮಾನ್ರಿ, ರೊಟ್ಟಿ ಮಾಡುವವನು ಶಿವ ಯನಮಾನ್ರಿ, ಏನ ಕರ್ಮ ಕ್ರಿಯೆ ಮಾಡಿದ್ರು ಶಿವಾಯ ನಮ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೋತ ಶಿವಾಯ ನಮ ಓಮರ ಅನ್ರಿ, ಓಂ ನಮ ಶಿವಾಯ ಈಗ ಹೇಳ್ಕೊತಾನೆ ನೋಡು. ಯಾಕಂದ್ರೆ ತುಕಾರಾಮ್ ಮಹಾರಾಜರು ನಾಮ ಸಂಕೀರ್ತನ ಸಾಗನ ಪೈಸೆ ಜಳತಿಲ ಪಾಪಿ ಜನ್ಮಾಂತರಿಕೆ ಅಂತಿದೆ. ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಾಮ ಸಂಕೀರ್ತನ ಮಾಡೋದ್ರಿಂದ ಹೋಗ್ಬಿಡ್ತದಪ್ಪ ಮಾಡೋದು. ಮಾರ್ಮಿಕವಾಗಿ ಹೇಳ್ಯಾರ. ಇಲ್ಲೇ ಸಿದ್ಧಾರೂಢರು ಕುಂತ್ರ ನಿಂತ್ರ ಓಂ ನಮ ಶಿವಾಯ ಅನ್ರಿ, ಓಂ ನಮ ಶಿವಾಯ ನೋಡ್ರಿ, ಎಲ್ಲರಿಗೂ ನಾವು ನೆಚ್ಚಿದ್ರು. ಯಾಕಂದ್ರೆ ಅವ್ರಿಗೆ ಆ ಯೋಗ್ಯತೆ ಇಲ್ಲದವ್ರಿಗೆ ನಾಮ ಸಂಕೀರ್ತನ ಮಾಡ್ಯಾದ್ರೂ ಅಂತಃಕರಣ ಶುದ್ಧಿಯಾಗಿ ತತ್ವ ಬೇಗ ತಿಳಿತೈತವ್ರಿಗೆ. ಯಾಕಂದ್ರ ಆ ನಾಮದೊಳಗೆ ತಾದಾತ್ಮ್ಯತೆ ಆಗಿ 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 ಮನಸ್ಸು ಏಕಾಗ್ರತೆಯನ್ನು ಹೊಂದಿಬಿಡ್ತದ. ಆ ಓಂ ನಮ ಶಿವಾಯ ಒಳಗನೆ ಏಕಾಗ್ರತೆ ಅಂದ್ ಅದರೊಳಗನೆ ಏಕಾಗ್ರತೆ ಬಂದ ನಮಗ್ ಗೊತ್ತಿಲ್ಲಂಗನ ಸಾಧನದು. ಅಂತಃಕರಣ ಶುದ್ಧಿ ಮಾಡ್ಕೋಬೇಕಾದ್ರೆ ಕರ್ಮಾಂಗ ಉಪಾಸನೆ ಮಾಡಿ 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 ಇದು ಎಲ್ಲದಕ್ಕಿಂತ ಸುಲಭ ನಾಮಸ್ಮರಣೆ. ಓಂ ನಮ ಶಿವಾಯ ಅನ್ರಿ, ಯಾವಾಗಾರ ನಿಮಗೆ ಇಷ್ಟ ದೇವತೆ ಹೆಸರು ಸದಾಕಾಲ ಅದ್ರಾಗ ಅನ್ನಕೈತಿ ಅಂದ್ರೆ ಮನಸ್ಸು ಮತ್ತೊಂದು ವಿಚಾರ ಮಾಡೋದಿಲ್ಲ, ಅದ್ರಾಗ ಇರ್ಬೇಕಲ್ಲ. ಅದು ಅಂತ ಅಂಜಿಕ್ ಆಗೋದಿಲ್ಲ. ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೋತ ಮತ್ತೊಂದನ್ನು ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಓಂ ನಮ ಶಿವಾಯನ ಅನ್ಬೇಕಲ್ಲ. ಬಿಡೋದಂಗ ಅದಕ್ಕೆ ಕಂಟಿಸ್ಬಿಟ್ರೆ ಅದ್ರೊಳಗ ತಾದಾತ್ಮ್ಯತೆ ಬರ್ತದ. ಅವಾಗ ಚಿತ್ತ ಶುದ್ಧಿ ಆಟೋಮೆಟಿಕ್ ಆಗತ್ತ. ಬಹಳ ಪ್ರಯಾಸ ಪಡೋಂಗಿಲ್ಲ. ನಾಮ ಸಂಕೀರ್ತನ ಸಾಧನ ಪೈಸೋದು. ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಎಳತಿಲಿ ಪಾಪಿ ಜನ್ಮಾಂತರಿಕೆ ನೋಡಕ್ಕೆ ಹಂಗ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಬಾಹ್ಯ ವಿಚಾರವು ಮನಸ್ಸಿನಿಂದ ದೂರವಾಗಿರುವಾಗಲೇ ಆನಂದವು ಸಿಕ್ಕುತ್ತದೆ. ಹೊರಗಿಂದ ಏನಾರ ವಿಚಾರ ಇತ್ತಂದ್ರೆ ಯಾರಿಗಾರ ಆನಂದ ಸಿಕ್ಕದ್ದು ಏನಾರ ಕಂಡಿರೇನು? ಎಲ್ಲರ ನೋಡ್ಕೋರಿ, ನೀವು ಸಾಧ್ಯನೇ ಇಲ್ಲ. ಅದಾಗಕ್ ಸಾಧ್ಯನೇ ಇಲ್ಲ. ಬರೀ ಏನಾರ ಒಂದು ವಿಷಯ ಬಂದ್ರೆ ನಿದ್ದೆ ಎತ್ತುವುದಿಲ್ಲ. ಏನಾರ ಒಂದು ಊಟ ಮಾಡಿ ಇನ್ನೇನು ಮಲಗಬೇಕು ಅನ್ನುವಾಗ ಏನಾರ ತಲೆಯಾಗ ಬಂತು ಅಂದ್ರ ಅಷ್ಟಾಗ ಒಳ್ಳಾಡಿ ಬೆಂಕಿಯಾಗಿ ಬಿದ್ದು ಕಿಡಿ ಅಂತ ಒಳ್ಳಾಡಿರ್ತಾರೆ. ಇತ್ರಿಣತಾಗೋದಿಲ್ಲ. ಅದಕ್ಕೆ ಈಗ ಬಾಹ್ಯ ದೃಷ್ಟಿ ಇದ್ದವರಿಗೆ ಈ ಉಪಾಧಿಗಳು ಕೈ ಬಿಡುವುದಿಲ್ಲ. ಅವ್ರನ್ನ ಉಪಾಧಿಗಳವಲ್ಲ, ಅವನು ಕಳಿಸಿಕೊಳ್ಳಕ ಆಗೋದಿಲ್ಲ ಇವ್ರಿಗೆ. ಬಾಹ್ಯ ದೃಷ್ಟಿ ಇದ್ದವ್ರಿಗೆ ನೋಡ್ರಿ, ನೀವು ಏನಾರ ಮಾಡ್ರಿ, ಆದಷ್ಟು ಅಂತರ್ಮುಖಿಗಳಾಗ್ರಿ ಅಂತ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ಹೇಗೆ ಹೇಳ್ಕೊಂಡು ಬಂದಾರ. ಅಲ್ಲಿ ಬಹಳ ಮಾರ್ಮಿಕ ವಿಷಯ ಉಂಟು. ಶ್ರವಣದೊಳಗೆ ನಮ್ಮ ಮನಸ್ಸು ಯಾವ ರೂಪದ ಕ್ರಿಯಾಕಾರ್ಯಗಳಲ್ಲಿ ತೊಡಗಬೇಕು.
ಮತ್ತದ ಎಲ್ಲಿ ಪರ್ಯವಸಾನವಾಗುವ ಪರ್ಯಂತರ ಶ್ರವಣ ಮಾಡೋದೇ ಇಲ್ಲ ನಾವು. ಬುದ್ಧಿಗೆ ಬಂದವರನ್ನ ಬುದ್ಧಿ ಮನುಷ್ಯ ನಿಲ್ಲಿಸಿ ತಿಳ್ತೇಳ ಅಂದ್ಬಿಡ್ತೇವೆ. ದಂಗ ಉಳ್ಕೊಂಡ್ಬಿಡ್ತವ ಬುದ್ಧಿ. ಬುದ್ಧಿಗೆ ಮರಿವೆ ಅನ್ನೋದೊಂದು ಐತಲ್ಲ, ಅವ್ರು ಮರು ಇರ್ತಾರ ಬುದ್ಧಿಗೆ ಮರ್ತು ಬಿಡ್ತದ. ಆಗ್ಲೇ ಅವಾಗ ತಿಳಿದೆ, ಈಗ ಮರ್ತೇನೆ, ಏನೋ ಶಬ್ದ ಹೇಳಿದ್ರು ಮರ್ತೆ. ನಾವೆಲ್ಲರೂ ಬುದ್ಧಿಯನ್ನ ಆಶ್ರಯಿಸಿಕೊಂಡು ಶ್ರವಣ ಮಾಡೋರು. ನಾನಿನ ಪರ್ಯಂತರ ಹಿಂದಕ್ಕೆ ಕ್ರಮದಿಂದ ಹಿಂದಕ್ಕೆ ಸರ್ಕೋತ ಬಂದು ನಾನೆಂಬ ಅನಿಸುವಿಕೆಯನ್ನು ವಿಷಯ ರಾಶಿಗೆ ಅಂಟಿಸಿಕೊಂಡು ಅಲ್ಲಿ ಪರ್ಯಂತರ ಯಾರು ಶ್ರವಣ ಮಾಡ್ತಾರ ಅವಾಗ ತಾನಾಗೆ ಇರ್ತಾನ. ಅಲ್ಲಿ ಮತ್ತೊಂದು ಇರೋದೇ ಇಲ್ಲ. ತಾನಾಗಿದ್ದಾಗ ಯಾವುದೊಂದು ಇಲ್ಲ. ಅಲ್ಲಿ ಸುಸುಪ್ತಿ ಅವಸ್ಥೆಯೊಳಗೆ ತಾನಾಗಿ ಇರ್ತಾನಲ್ಲಿ. ಅರಿವು ಬೇರೆ ರೂಪಾದಿಗಳನ್ನ ಎತ್ತರದಾಗ ಆ ರೂಪಾದಿಗಳು ಈ ರೂಪಾದಿಗಳು ಅಂತಃಕರಣಾದಿಗಳು ಉಪಾದಿಗಳನ್ನ ಇಟ್ಕೊಂಡು ಬಗೆ ಬಗೆಯ ವಸ್ತುಗಳನ್ನು ನೋಡುತ್ತಿಲ್ಲಿ. ಅದೇ ಅರಿವು. ನದಿ ನೋಡುತ್ತೆ, ಬೆಟ್ಟ ನೋಡುತ್ತೆ, ಗುಡ್ಡ ನೋಡುತ್ತೆ, ಎಲ್ಲ ಅರಿವಿನ ಸ್ವರೂಪನ. ಯಾವುದು ಬಂದ್ರೂ ಅರಿವಿನ ಸ್ವರೂಪನ. ಅದಾಗುವಾಗನು ಆಭಾಸ ರೂಪದಿಂದ ಜ್ಞಾನ ಆಗಿರ್ತದೆ. ಬಾಹ್ಯ ಯಾವುದು ಬಂದು ನಮ್ಮ ಅರಿವಿಗೆ ಜ್ಞಾನ ಆಗ್ಬೇಕಾದ್ರೆ ಆಭಾಸ ಜ್ಞಾನ ಆಗುತ್ತೆ, ವಸ್ತು ರೂಪದೊಳಗೆ ಇರುವುದೇ. ಅದಕ್ಕೆ ಪ್ರಪಂಚ ಮಿಥ್ಯಾ ಅಂತ ಕರೆದ್ರವ್ರು ಅನುಭಾವಿಗಳು. ಇರ್ಲಿ, ಇಲ್ಲೇ ಇದು ನಿಜವಾದರೆ ಯಾವುದು ಬಾಹ್ಯ ಮನಸ್ಸಿನಿಂದ ದೂರವಾಗಿರುವಾಗಲೇ ಆನಂದವು ಸಿಕ್ಕಿರುತ್ತದೆ. ಇದು ನಿಜವಾದರೆ ನಾವೇನು ತಿಳಿಯಬೇಕಾಯಿತು? ಹೊರಗಿನ ಉಪಾಧಿಗಳೇ ನಮಗೆ ಆನಂದಾನುಭವಕ್ಕೆ ಅಡ್ಡಿಯಾಗಿರುತ್ತವೆ. ಇದರಿಂದ ನಮಗೇನ್ ತಿಳಿತಂದ್ರೆ ಬಾಹ್ಯ ದೃಷ್ಟಿಯ ರೂಪದೊಳಗಿರುವಂತಹ ಉಪಾಧಿಗಳೇನು ಉಂಟಲ್ಲ, ಈ ಉಪಾಧಿಗಳು ಇವ ನಮ್ಮ ಗಂಡಿಗೆ ಆನಂದ. ಇವನನ್ನು ನಮಗೆ ಯಥಾರ್ಥವಾಗಿ ಬಳಸಿಕೊಳ್ಳಿಕ್ ಬರಬಲ್ತೋ, ಅಥವಾ ಅವುಗಳ ಸ್ವರೂಪ ಏನು ಅಂತ ನಾವು ವಿವೇಕ ಮಾಡಾಕ ನಮಗ ಅವಕಾಶ ಸಿಕ್ಕಿಲ್ಲೋ, ಅವಡ್ಡಿ ಆಗ್ಯಾವ. ಯಾವ ರೂಪದೊಳಗ ಅವನ್ನ ಯಥಾರ್ಥ ಅವುಗಳ ಸ್ವರೂಪ ಹೇಗೈತಿ ಅಂತ ನೋಡ್ಕೊಳಕ್ ಬಂದಿಲ್ಲ. ಅಲ್ಲೇ ನೋಡ್ಕೊಂಡ್ರ ಅಲ್ಲೇ ರಿಪೋರ್ಟ್ ಗೊತ್ತಾಗ್ತದ. ಯಾವಾಗ ನಾವು ಉಪಾಧಿಗಳನ್ನು ಮೀರಿ ನಿರುಪಾಧಿಕವಾದ ಆತ್ಮನಲ್ಲಿ ನಿಲ್ಲುವೆವೋ ಆಗ ನಮಗೆ ರಸಾನುಭವವಾಗುವುದು. ನೋಡ್ರಿ ಆಗದ ನೋಡ್ರಿ. ಉಪಾಧಿಗಳನ್ನು ಮೀರಿ ನಿರುಪಾಧಿಕವಾದ ಈ ಯಾವ ಉಪಾಧಿಗಳ ಸೋಂಕು ಇಲ್ಲದಂಗ, ಈ ಉಪಾಧಿಗಳ ಹಂಗಿಲ್ಲದಂಗ ನಿಮಗೆ ಇರಾಕ ಬರ್ತೈತೋ ಅಥವಾ ಇಲ್ಲೋ ಅಂತ ಅನುಭವ ರೂಪದಿಂದ ನಾವು ನೋಡ್ಕೋಬೇಕು. ಇದು ಎರಡೂ ರೂಪದಿಂದ ಗೊತ್ತಾಗ್ತದೆ. ಒಂದು ಸುಷುಪ್ತ ಅವಸ್ಥೆಯೊಳಗ ಯಾವ ಉಪಾಧಿಗಳ ಹಂಗಿಲ್ಲದೆ ತಾನಾಗಿದ್ದು ಅಲ್ಲೇ ಆನಂದ ರೂಪವನ್ನು ಅನುಭವಿಸ್ತಾನ ಅಂತ ಗೊತ್ತಾಗುತ್ತೆ. ಅದೆಲ್ಲರ ಅನುಭವದೊಳಗೂ ಹಾಗೆ ಇಟ್ಟುಕೊಂಡದ್ದು ಒಪ್ಪಣ. ಇಲ್ಲಿ ಎಚ್ಚರದೊಳಗ ಎಲ್ಲಾ ಉಪಾಧಿಗಳನ್ನು ಬಳಸಿಕೊಂಡು ಆನಂದ ರೂಪವಾಗಿರಕ್ ಬರುವುದಿಲ್ಲೇನು? ಇಲ್ಲಿ ಬರ್ತದೆ. ಆದ್ರೆ ಒಂದನ್ನು ತಿಳ್ಕೊಂಡಿದ್ರು ಮಾತ್ರ. ಯಾವ ವಸ್ತುವಿಗಾದ್ರೂ ಕೂಡ ನೋಡಿ, ಎಚ್ಚರದೊಳಗ ಈ ಉಪಾಧಿಗಳನ್ನ ಬಳಸಿ, ಯಾಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಪಂಚ ಜ್ಞಾನೇಂದ್ರಿಯಗಳನ್ನು ಬಳಸಿ ಮನಸ್ಸಿನೊಳಗಾಗುವ
ಆಕಾರ ರೂಪ ವಿಶೇಷದಿಂದೊಡಗೂಡಿ ಬುದ್ಧಿ ನಿರ್ಣಯ ಮಾಡಿಕೊಂಡು ಚಿತ್ತದೊಳಗೆ ಸಂಸ್ಕಾರ ಹೊಂದಿ ಇದು ಎಲ್ಲವೂ ನಮ್ಮ ಅರಿವಿನ ಆಶ್ರಯದೊಳಗನ ನಡೆದಿದೆಯೋ ಅಥವಾ ಅರಿವಿನ ಅಥವಾ ಚೈತನ್ಯದ ನಮ್ಮ ಸ್ವರೂಪದ ಅಥವಾ ಚೈತನ್ಯ ಸ್ವರೂಪದ ಅಸ್ತಿತ್ವದಿಂದೊಡಗೂಡಿನ ಇದು ಎಲ್ಲ ಆಗಿರುವುದು ಚೈತನ್ಯ ಸ್ವರೂಪನ ಅಂತ ನಿಶ್ಚಿತ ಮಾಡ್ಕೊಂಡ್ರ ಈ ಎತ್ತರನು ಅಷ್ಟು ಆನಂದದಿಂದ ಅನುಭವ ಮಾಡ್ತಾನ ನೋಡಿ. ನನ್ನ ಚೈತನ್ಯ ಸ್ವರೂಪದಿಂದನೇ ಇದೆಲ್ಲ ಆಗಿರೋದು. ಬೇರೆ ಬೇರೆಯಾಗಿ ಕಂಡು ಮಾತ್ರಕ್ಕಲ್ಲ, ನನ್ನ ಚೈತನ್ಯನೇ ಈ ರೂಪದೊಳಗೆ ಕಾಣತ್ತ, ನಾನು ಆ ರೂಪದೊಳಗೆ ಕಾಣಕತ್ತೇನೆ. ಇದೆಲ್ಲ ತೋರುವುದೆಲ್ಲವೂ ನನ್ನ ರೂಪನ. ಅಲ್ಲೇ ಸಮಷ್ಟಿ ರೂಪದೊಳಗೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತಾರ, ಅದು ಸಮಷ್ಟಿ. ಅದು ಎಲ್ಲವೂ ಬ್ರಹ್ಮ ಅಂತ ಹೇಳ್ತಾರ ಅವ್ರು. ಇಲ್ಲೇ ಚೈತನ್ಯ ಸ್ವರೂಪನ ಇದೆಲ್ಲ ಆಗಿ ಅನುಭವ ಮಾಡ್ತೀರಲ್ರಿ. ಇಲ್ಲಿ ಮನಸ್ಸಾಯದವರು ನಿಮ್ಮ ಚೈತನ್ಯ ಸ್ವರೂಪನ, ಇಂದ್ರಿಯಗಳಾದದ್ದು ನಿಮ್ಮ ಚೈತನ್ಯ ಸ್ವರೂಪ, ಶರೀರ ಆದದ್ದು ನಿಮ್ಮ ಚೈತನ್ಯ ಸ್ವರೂಪ, ಪಂಚಮಹಾಭೂತಾದಿಗಳಾಗಿದ್ದು ನಿಮ್ಮ ಚೈತನ್ಯ ಸ್ವರೂಪ. ಅದನ್ನ ಬಿಟ್ಟು ಏನಾದ್ರೂ ಉಂಟಾ? ಬೇರೆ ಏನಾದ್ರೂ ಅಲ್ಲಿ ಇದೆಯಾ? ಚೈತನ್ಯ ಸ್ವರೂಪವನ್ನು ಬಿಟ್ಟು ಸ್ವತಂತ್ರವಾಗಿ ನಿಮ್ಮ ಉಪಾಧಿಗಳು ಇದ್ದುಕೊಂಡು ತೋರಿದ್ದ ಅನುಭವಕ್ಕೆ ಬಂದಿದೆಯಾ? ಅಥವಾ ಈ ಪ್ರಪಂಚ ಆ ಚೈತನ್ಯ ಸ್ವರೂಪದ ಆಶ್ರಯವನ್ನು ಬಿಟ್ಟು ಸ್ವತಂತ್ರವಾಗಿ ಈ ಪ್ರಪಂಚ ಇದ್ದದ್ದೇನಾದ್ರೂ ಯಾರಿಗಾರು ಅನುಭವಕ್ಕೆ ಬಂದಿದೆಯಾ? ನೋಡ್ರಿ, ನಮ್ಮ ಸ್ವರೂಪ ಬಿಟ್ಟರೆ ಇದಕ್ಕೆ ಅಸ್ತಿತ್ವಿಲ್ಲ. ಆ ಚೈತನ್ಯ ಅದನ್ನ ಬಿಟ್ರೆ ಇದಕ್ಕೆ ಅಸ್ತಿತ್ವಿಲ್ಲ. ಮತ್ತಿದು ಆ ಉಪಾಧಿಗಳಲ್ಲಿ ಆಗುವಾಗಾದ್ರೂ ಕೂಡ ಚೈತನ್ಯದ ಆಭಾಸ ರೂಪದಿಂದ ಒಡಗೂಡಿನ ಅನುಭವ ಬರ್ತದೆ ನೋಡಲ್ಲಿ. ಆಕಾರ ಆಗಿದ್ದ ಅನುಭವ, ಬುದ್ಧಿ ನಿರ್ಣಯ ಮಾಡಿದ ಅನುಭವ, ಇದೆಲ್ಲ ಅನುಭವ ಆಗಿತ್ತಲ್ಲ. ಈ ಅನುಭವ ಆಭಾಸ ಜ್ಞಾನವನ್ನ, ಪ್ರತ್ಯಯ ಜ್ಞಾನವನ್ನ, ವೃತ್ತಿ ಜ್ಞಾನವನ್ನ ಅನುಭವ ಮಾಡ್ಕೊಳ್ಳುತ್ತೋ ವಸ್ತುವಿನ ಜ್ಞಾನ ಆಗತ್ತೋ? ಅಲ್ಲೇ ಅವುಗಳ ಇರುವಿಕೆ ಆಭಾಸ ರೂಪದಿಂದ ಅನುಭವ ಬರ್ತದ. ಯಾಕ? ಇರುವನ್ನ ಅಥವಾ ನಮ್ಮ ಸ್ವರೂಪವನ್ನ ಇನ್ನೊಂದು ರೂಪದೊಳಗೆ ನೋಡಾಕತ್ತೀವಿ ಅಂತ ಅನುಭವಕ್ಕೆ ಬಂದದ. ಅದಕ್ಕೆ ಯಥಾರ್ಥವಾಗಿ ನಿರುಪಾಧಿಕವಾದ ಆತ್ಮನಲ್ಲಿ ನಿಲ್ಲುವುದು, ಆಗ ನಮಗೆ ರಸಾನುಭವವಾಗುವುದು. ಈ ರಸಾನುಭವವು ನಿಜವಾಗಿ ಒಂದೇ ಆನಂದವಾಗಿರುತ್ತದೆ. ಅಲ್ಲೇ ರಸಾನುಭವ ಆಗುವುದು ಅಂತ ಕರೆದಾರಲ್ಲ, ಆ ರಸಾನುಭವ ಯಾವುದು? ಚೈತನ್ಯವೆಂಬ ರಸವೇ ಅದು, ಮತ್ತೊಂದು ಯಾವುದೂ ಅಲ್ಲ. ಆ ಚೈತನ್ಯನ ಈ ರೂಪದೊಳಗೆ ಬೇರೆ 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 ಬೇರೆಯಾಗಿ ಉಪಾಧಿಗಳ ನಿಮಿತ್ತ ಇಟ್ಟುಕೊಂಡು ಆ ರೂಪಗಳನ್ನು ಕರ್ಕೊಂಡಿವೆ. ಅದಕ್ಕೆ ಈ ರಸಾನುಭವವು ನಿಜವಾಗಿ ಒಂದೇ ಆನಂದವಾಗಿರುತ್ತದೆ. ರಸೋ ವೈಷಃ ರಸಂ ಸೇವಾ ಅಯಂ ಲಬ್ಧ್ವಾ ಆನಂದೀ ಭವತಿ. ಆ ಪರಮಾತ್ಮನು ರಸವೇ ಆಗಿರುತ್ತಾನೆ. ಆನಂದ ರಸರೂಪನಾದ ಆತ್ಮನನ್ನು ಪಡೆದುಕೊಂಡರೆ ಈ ಜೀವನು ಆನಂದಿಯಾಗುತ್ತಾನೆ ಎಂದು ಶ್ರುತಿಯು ಹೇಳುತ್ತಿದೆ. ಮನುಷ್ಯನಿಗೆ ಪುಣ್ಯವಶದಿಂದ ಬಂದೊದಗುವ ಇಷ್ಟ ದರ್ಶನ, ಇಷ್ಟ ಪ್ರಾಪ್ತಿ ಮುಂತಾದವುಗಳು ಸ್ಥೂಲವಾಗಿದ್ದರೂ
ಅವುಗಳ ನಿಮಿತ್ತದಿಂದ ಒಂದು ಆನಂದ ಅಭಿವ್ಯಕ್ತಿಯಾಗಬಹುದು. ಅದೇ ವಿದ್ಯೆ, ಕಲೆ ಇವುಗಳಿಂದ ದೊರಕುವ ಆನಂದವು ಸೂಕ್ಷ್ಮವಾಗಿಯೂ ಹೆಚ್ಚಿನ ಭೂಮಿಕೆಯಲ್ಲಿರುವುದಾಗಿಯೂ ಇರುವುದಕ್ಕೆ ಅದು ಶುದ್ಧವಾಗಿದ್ದು ಆತ್ಮನ ಹತ್ತಿರವಿರುವುದೇ ಕಾರಣ. ಕಲೆ ಉಪಾಸನೆಯಲ್ಲಿ ನಮಗೆ ತಿಳಿಯದೆಯೇ ನಾವು ಈಶ್ವರನ ಉಪಾಸನೆಯನ್ನು ಮಾಡುತ್ತಿರುವೆವು. ಅಷ್ಟರಿಂದಲೇ ಲೌಕಿಕ ದುಃಖಗಳನ್ನೆಲ್ಲ ಮರೆಯಿಸುವೆವು. ಸುಖ ಪ್ರಾಪ್ತಿಯಾಗುತ್ತಿರುವುದು ಹೀಗಿರುವಲ್ಲಿ ಅರಿತು ಈಶ್ವರ ಪ್ರೇಮವನ್ನೇ ಬೆಳೆಯಿಸಿಕೊಳ್ಳುವವರಿಗೆ ಆಗುವ ಆನಂದವೆಂಥದ್ದೆಂದಾಯಿತು. ಕಲೆಗಳನ್ನು ಮನಪೂರ್ವಕವಾಗಿ ಪರಮೇಶ್ವರನಿಗೆ ಸಂಬಂಧಿಸಿ ಅಭ್ಯಾಸ ಮಾಡುವ ಮಹನೀಯರೇ ನಿಜವಾಗಿ ಕಲಾವಿದರು. ಮನವನ್ನ ಪರಮೇಶ್ವರನಿಗೆ ಅರ್ಪಿಸಿದಾಗ ಒಂದ್ ಸ್ವಲ್ಪ ಲಕ್ಷ್ಯ ಇಡ್ರಿ. ಪರಮೇಶ್ವರನಿಗೆ ಅರ್ಪಿಸುವುದು ಅಂದ್ರೆ ಏನು? ಈಗ ಯಾರೋ ಒಬ್ರು ಹೆಣ್ಣು ಮಗು ಸೀತನ ಪಾತ್ರ ಮಾಡಿದ್ರು. ಅಶೋಕವನದೊಳಗೆ ಹೋದು ರಾಮನ ಇಟ್ಟಿದ್ದ, ದಿನಾ ಬಂದು ಭೇಟಿ ಆಗ್ತಿದ್ದ. ಆ ಯಮ್ಮ ದರ್ಬೆ ಕಡ್ಡಿ ಕೈಯಾಗಿ ಹಿಡ್ಕೊಂಡು ಗಳಕ ನಾವು ಆ ಕಟ್ಟಿ ಸಮೀಪ ಬರ್ತಿದ್ದಿಲ್ಲ. ಅದೆಲ್ಲ ನೀವು ಇದ್ರೊಳಗೆ ನೋಡಿರಲಿಲ್ಲ. ಇಲ್ಲಿ ಮನಪೂರ್ವಕವಾಗಿ ಪರಮೇಶ್ವರನಿಗೆ ಸಂಬಂಧಿಸಿ ಅಭ್ಯಾಸ ಮಾಡುವ ಮಹನೀಯರೇ ನಿಜವಾಗಿ ಕಲಾವಿದರು ಅಂತ ಕರ್ಕೊಂಡಾರ. ಹಿಂಗಂದ್ರೆ ಏನು? ಆ ಯಮ್ಮ ಹೆಸರು ಏನು, ರಾಧಿಕನೋ ಭವಾನಿನೋ ಅಂತ ಇಟ್ಕೊಳ್ರಿ. ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಆ ಸೀತನ ಪಾತ್ರ ಮಾಡಿದವರು ರಾಧಿಕಾ ಅಂತ ಇಟ್ಕೊಳ್ರಿ. ಆ ಯಮ್ಮ ಈ ರಾಧಿಕಾ ಅನ್ನೋ ನಾಮ ಆಗಲಿ, ಆ ರಾಧಿಕಾನ ಮನಸ್ಸಾಗಲಿ, ಅದು ಎಲ್ಲವೂ ಶೀತನ ಪಾತ್ರದೊಳಗನ ಪರ್ಯವಸನ ಆಗ್ಬೇಕಲ್ಲ. ಅಂದಾಗ ಆ ಕಲಾ ಮಾಡ್ಲಿಕ್ಕೆ ಪ್ರೇರಣೆ ಬರ್ತದೆ. ಇಲ್ಲ ಅಂದ್ರೆ ಬರೋದಿಲ್ಲ. ಅದ ಈಶ್ವರಾರ್ಪಣ ಭಾವ, ವಸ್ತುತಂತ್ರ ಅಂತ ಕರೀತಾರಲ್ಲ. ಅಯ್ಯಮ್ಮ ರಾಧಿಕಾ ಅದ್ರ ಪಾತ್ರ ಯಾವ್ದು ಮಾಡ್ಯಾರ? ಶೀತದ ಮಾಡ್ಯಾರ. ಅಲ್ಲಿ ಆ ಶೀತನ ಪಾತ್ರಕ್ಕೆ ಅನುಗುಣವಾಗಿ ಅನ್ವಯ ಮಾಡಿಕೊಂಡು ಈ ರಾಧಿಕಾ ಅನ್ನುವ ಮನಸ್ಸು, ರಾಧಿಕನ ಶರೀರ ಅದಕ್ಕೆ ಅರ್ಪಿತ ಮಾಡ್ಬೇಕು. ಅದು ಮನಪೂರ್ವಕವಾಗಿ ಅರ್ಪಿತವಾಗಬೇಕು. ಆ ಮನಪೂರ್ವಕವಾಗಿ ಅರ್ಪಿತ ಆದಾಗ ಪರಮೇಶ್ವರನಿಗೆ ಮೆಚ್ಚುಗೆ ಆಗತ್ತೆ. ಅಂದ್ರೆ ಎಲ್ಲಿ ಆ ಮನಸ್ಸು ತನ್ನ ಬಿಡುತ್ತೆ. ತನ್ನ ಬಿಡುತ್ತೆ ಅಂದ್ರೆ ಅಲ್ಲಿ ಸ್ವರೂಪತ್ವಗಳು ನಿಂತು ಬಿಡುತ್ತೆ. ಅವಾಗ ಮನಸ್ಸಾಗಿ ಉಳಿಯುವುದಿಲ್ಲ ಅಂತ ಅದರ ಅರ್ಥ. ಇಲ್ಲಿ ಇಷ್ಟ ತರ ಅಲ್ಲಿ ದೃಷ್ಟಾಂತದೊಳಗೆ ಆ ರಾಧಿಕಾ ಅನ್ನುವ ನಾಮ ಆಗಲಿ, ಆ ರಾಧಿಕಾ ಅಂತ ಕರೆಸಿಕೊಂಡಿರುವ ಶರೀರ ಆಗಲಿ, ಅವೆರಡು ಶೀತ ಮತ್ತು ಶೀತನ ಶರೀರ ಅನ್ನುವುದರಲ್ಲೇ ಮನಪೂರ್ವಕವಾಗಿ ಸಮರ್ಪಿಸಿಕೊಂಡ್ಲು ಅಂದ್ರ ಅವಾಗ ಶೀತನಾಗಿರ್ತಾಳ. ರಾಧಿಕಾನ ಮಾತೇ ಇಲ್ಲಲ್ಲೇ. ಅದಕ್ಕೆ ತಾರ್ಯಾತ್ಮ ಅಂತ ಕರೀತಾರೆ. ಅದಕ್ಕೆ ಕಲಾವಿದರು ಅವರೇ ಕಲಾವಿದರು. ಅವರು ತಾವು ಆನಂದದಲ್ಲಿ ಮುಳುಗಿರುತ್ತಾರೆ, ಮಿಕ್ಕವರನ್ನು ಆನಂದದಲ್ಲಿ ಅದ್ದಬಲ್ಲವರಾಗಿರುತ್ತಾರೆ. ನೋಡ್ರಿ, ಇದು ದುಃಖದ ಪಾತ್ರ ಬಂದಾಗ ಅವರು ಅಳಲಿಕತ್ತರು ಅಂದ್ರೆ ಇವರು ಕುಂತವ್ರು ಎಲ್ಲರೂ ಅಳ್ತಾರೆ. ಅಷ್ಟು ಪ್ರೇಕ್ಷಕರಲ್ಲಿ ಮನ ಕರಗುವಂಗ ಪಾತ್ರಗಳನ್ನ ಮಾಡೋರು ಸಾಕಷ್ಟು ಜನ ಉಂಟಲ್ಲ. ಮೊದ್ಲೆಲ್ಲ ಬಹಳ ಬಹಳ ಮಾರ್ಮಿಕವಾಗಿರ್ತಿತ್ತು. ಅದಕ್ಕಂಥ ಸತ್ಯ ಹರಿಶ್ಚಂದ್ರ ನಾಟಕ ಮಾಡೋ ಮುಂದೆ ತಾರಾಮತಿಯನ್ನು ಮಾರುವಾಗ ಎಂತ ಶೋಚನೀಯ ಅದು. ಮತ್ತ ಅಲ್ಲೇ ಆ ಮಗು ತಗೊಂಡು ಸ್ಮಶಾನಕ್ಕೆ ಸಂಸ್ಕಾರಕ್ಕೆ ಬಂದಾಗ ನಿನ್ನ ತಾಳಿ ಮಾರಿ ಅದು ನಂದು ಬೇಕಾರಣ ಬಿಡ್ಬೋದು, ಒಂದು ಶೇರ್ ಅಕ್ಕಿ ಬಿಡ್ಬೋದು, ನಾನು ನನ್ನ ಪಾಲಿಗೆ ಬರುವಂತದ್ದು.
ಒಂದ್ ಆನೆ ಕಟ್ಟಬೇಕಲ್ಲ ನೀನು. ಒಂದ್ ಆನೆ ನಮ್ಮ ವೀರಭಾವಕ್ಕಂದು ಅವ್ ಕೊಡ್ಲೇಬೇಕು ನೀ. ಅದಕ್ಕೆ ನೀನು ತಾಳಿ ಮಾರಿ ಅದ್ರ ತಗೊಂಡು ಕೊಳ್ಳಗಿನ ತಾಳಿ ಅಂತ ತಾರಾಮತಿ ಗೊತ್ತಾಗ್ತದೋ. ನೀ ಎಲ್ಲೋ ದೊಡ್ಡ ರಾಜನಂತೆ ಹೋಗಿ ಏನೋ ಇದನ್ನ ಮಾಡಿ ನಮ್ಮನ್ನು ಬಿಡಿಸ್ಕೊಂಡು ಹೋಗ್ತಾನ ಅಂತ ತಿಳ್ಕೊಂಡಿದ್ದೆ. ನೀನು ಮಶಾನ ಕಾಯಿಲೆ ಕತ್ತೀಯ ಅಂತ ಗೊತ್ತಾಗ್ತೈತಿ, ಇವನ ಗಂಡ ಅಂತ ಗೊತ್ತಾಗ್ತೈತಿ. ಅವಾಗ ತಾಳಿ ಗಂಡಗಷ್ಟ ಕಾಣ್ತಿರ್ತದಲ್ಲ ಅದು. ಸತ್ಯ ಹರಿಶ್ಚಂದ್ರನ ಹೆಂಡತಿ ಒಳಗಿನ ತಾಳಿ ಒಬ್ಬ ಕಾಣ್ಬೇಕು, ಉಳಿದವ್ರಿಗೆ ಯಾರಿಗೆ ಕಾಣುದಿಲ್ಲ. ಅವಾಗ ಗೊತ್ತಾಗ್ತದಕ್ಕೆ ಇವನ ನನ್ನ ಗಂಡ. ಇಂಥ ಪರಿಸ್ಥಿತಿ ಬಂತ ನಮ್ಮದು ಅಂತ ನೋಡ. ಎಲ್ಲ ಇಡೀ ಇವ್ರೆಲ್ಲ ಅಳ್ತಿರ್ತಾರ. ಅವ್ರ ಹಾವ ಭಾವ ನೋಡಲ್ಲಿ ತಾವು ತಮ್ಮ ದುಃಖವನ್ನ ಎಲ್ಲರೂ ಆ ದುಃಖ ಸಾಗರದೊಳಗ ಅಡ್ಡಿ ಬಿಡ್ತಾರೆ. ಎಲ್ಲರನ್ನು ಪ್ರೇಕ್ಷಕರೆಲ್ಲರ ಮನಸ್ಸು ಕರಗುವಂಗ ಅಲ್ಲೇ ಇರ್ತದೆ. ಅವರೆಲ್ಲ ಅಚ್ಯುತ ದಾಸರಂತವ್ರು ಅಥವಾ ಕಟ್ಟಿ ಹನುಮಂತಾಚಾರ್ಯ ಆಗ್ಲಿ, ಬಸಪ್ಪ ಮುದೇನಗುಡಿ ಆಗ್ಲಿ, ಯಾವಾಗ ಗಳಿಸ್ಬೇಕು ಅವಾಗ ಗಳಿಸ್ಬಿಡ, ತೋರಣಗಟ್ಟಿ ಈಶ್ವರಾಚಾರ್ಯ ಆಗ್ಲಿ, ಇವರೆಲ್ಲ ಭಾವಕರಾಗಿ ಕೀರ್ತನೆ ಮಾಡುವಾಗ ಆ ಪಹಡಿ ರಾಗದಾಗ ಅದನ್ನ ಹಿಂಗ್ ಹೇಳ್ಕೊತ ಹೊಂಟ್ರ ಅಂದ್ರೆ ಸಾಕು, ಹತ್ತು ಬಿಡುದು ಜನ. ಹಿಂಗೆಲ್ಲ ಕಂಡೇವಲ್ಲ ನಾವು ಹಿಂದೆ ಸಾಕಷ್ಟು ಕಡೆ ಕಂಡೇವೆ. ನಗಿಸುವಾಗ ನಗಿಸುವುದು, ಅಳಿಸುವಾಗ ಅಳಿಸುವುದು ಅಂತ ಕಲಾ. ಕೀರ್ತನಕಾರರಲ್ಲಿನೂ ಆ ಕಲಾ ಇರ್ತದೆ. ಎಲ್ಲರೂ ಅದ್ರಾಗ ತಾರ್ಯಾತ್ಮ ಈಗಿಲ್ಲ ಬಿಡ್ರಿ. ಆ ಪೆಟ್ಟಿಗೆ ಬಂದ್ಬಿಟ್ಟದ ಈಗ. ಎಲ್ಲರೂ ಆ ಪೆಟ್ಟಿಗೆ ಮುಂದೆ ಕುಂದು ಧಾರಾವಾಹಿನೋ ನೋಡ್ಕೊತ ಕೂತ್ಬಿಡ್ತಾವ. ಹೊರಗಿನ ಕಲಾ ಅದು ಇದು ಬಗ್ಗೆ ಏನು ಚಿಂತೆ ಇಲ್ಲ. ಹೊರಗೆ ಎಷ್ಟು ನೈಜವಾಗಿರ್ತಿರ್ತಾವ್ರು. 3 ತಾಸುಗಟ್ಟಲೆ ಬ್ಯಾಟನಕ ಕುಂತು ನೋಡ್ತಿದ್ವಿ. ದೊಡ್ಡಾಟ ಪಡ್ಡಾಟ, ರತಿ ಕಲ್ಯಾಣ, ಎಂತೆಂತ ಇರ್ತಿದ್ದು. ಶ್ರೀರಾಮ ಪಾದುಕ ಪಟ್ಟಾಭಿಷೇಕ, ಬೇಡ ನಾಟಕ, ಭಾರಿ ನಾಟಕ ಇರ್ತಿತ್ತು. ಯಾವ ಸೌಂದರ್ಯಯುಕ್ತ ದೃಶ್ಯವನ್ನೇ ಆಗಲಿ, ಯಾವ ಕಾವ್ಯ ಚಿತ್ರ ಶಿಲ್ಪಿ ಸಂಗೀತಾದಿ ಕಲೆಗಳನ್ನೇ ಆಗಲಿ, ಆ ಭಗವಂತನಿಗೆ ಸಂಬಂಧಪಡಿಸಿಕೊಂಡಾಗ ಅದು ಅತ್ಯಂತವಾಗಿ ಪರಿಶುದ್ಧವಾಗುತ್ತದೆ. ಆದ್ದರಿಂದ ಅತ್ಯಂತ ಸುಂದರವೆನಿಸುತ್ತದೆ. ಆದ್ದರಿಂದಲೇ ಅದು ಅತ್ಯಂತವಾದ ಆನಂದಕ್ಕೆ ಕಾರಣವಾಗುತ್ತದೆ. ನಿಜವಾದ ವೇದಾಂತಿಯು ತಾನು ಈ ಆನಂದ ಸ್ವರೂಪವನ್ನೇ ಆಗಿರುತ್ತಾನೆ. ಅವನ ಕಣ್ಣಿನಲ್ಲಿ ಇಡೀ ಜಗತ್ತೇ ಆನಂದಾಮೃತವನ್ನು ಹೊರಸೂಸುವ ಕಲಾ ವಿಶೇಷವಾಗಿರುತ್ತದೆ. ನಾರದರು ಸಂಗೀತ ಸಭೆಯೊಳಗ ಗೆದ್ರಲ್ಲ, ಅವ್ರಿಗೆ ಭಯಂಕರ ಖುಷಿ ಆಗ್ಬಿಡ್ತಾರೆ. ಖುಷಿಯಾಗಿ ಆಕಾಶ ಮಾರ್ಗದೊಳಗ ಸರಸ್ವತಿ ಕೃಪಾತ್ಮನಗಂತೇಳಿ ಆನಂದ ಭರಿತರಾಗಿ ಅವಾಗ ಜಯಮಾಲೆ ಸಿಕ್ತು. ಭೃಂಗಿ ಅನೇಕ ಅವಾಗ ಸ್ಪರ್ಧಾ ಮಾಡ ಭೃಂಗಿ, ಆ ಭೃಂಗಿನ ಸೋಲಿಸಿ ಬಂದ್ಬಿಟ್ಟ. ಅವಾಗ ಅವ ಭಯಂಕರ ಖುಷಿಯಾಗಿತ್ತು. ಆಕಾಶ ಮಾರ್ಗದಾಗ ಹೊಂಟಿದ್ದ. ಅವಾಗ ಮಾರುತಿ ಶ್ರೀರಾಮ್ ಜಯರಾಮ್ ಅಂತ ಹೇಳ್ತಿದ್ದ. ಇದೇನು ಆಶ್ಚರ್ಯ, ಸುಮಧುರವಾಗಿ ಕೋಮಲವಾಗಿ ಬರ್ತದಲ್ಲ ಸ್ವರ, ಯಾರಿರಬಹುದು ಅಂತ ಹೇಳಿದ್ವ ನಾನು. ಅಲ್ಲಿ ಕುಟೀರಕ್ಕಂದ್ರ ಇಲ್ಲಿ ತನ್ನ ಪಾದಕ್ಕೆ ಮತ್ತ ಆ ಚಿಪ್ಪಳಿ ವೀಣಾ ಇವನ್ನೆಲ್ಲ ಅಲ್ಲೇ ಒಂದು ಕಲ್ಲಿನ ಮೇಲೆ ಇಟ್ಟು ನಡ್ಕೋತ ಹೋದಂತೆ. ಯಾರ್ದು ಆಶ್ರಮಿಸಂತೆ ಆ ಕರುಣರ ಶರೊಳಗ ಆ ರಾಮನ ಭಕ್ತಿ
ಭಾವದಿಂದೊಡಗೂಡಿ ಆ ರಾಮನ ಧ್ಯಾನ ಮಾಡ್ತಿದ್ದವ. ಯಾರು? ಹನುಮಂತ. ಅದು ವೈಖರಿ ರೂಪದೊಳಗ, ಮನುಷ್ಯನ ಒಳಗಲ್ಲ, ವೈಖರಿ ರೂಪದೊಳಗ ಹಾಡು ಹೇಳ್ತಾನ ಕರುಣಾರಸದೊಳಗ ಹಾಡ್ತಿದ್ದ. ಅವಾಗ ಒಳ್ಳೆ ಇದು ಮುಗಿದ ಮೇಲೆ ನಾರದ ಬಂದು ಅಲ್ಲಿ ಕೂತ, ಅವ್ರು ಮುಗಿದ ಮೇಲೆ ಭೈರವಿ ಹೇಳಿದ್ರು. ಭೈರವಿ ಹೇಳಿದ ಮೇಲೆ ನೋಡ್ತಾರ ಇವರು ನಾರದನ್ನು ನೋಡಿ ನಾರದಿಗೆ ನಮಸ್ಕಾರ ಅಂತಾನ, ಬಹಳ ಚಲೋ ಆತಪ್ಪ ಬಂದದ್ದು ಅಂತಾನ. ಯಾಕಂದ್ರೆ ಅವಾಗ ನಾನು ಇಂಥದ್ರಾಗ ಗೆದ್ನಪ್ಪ, ಆದ್ರೂ ನಿನ್ನ ಸಂಗೀತ ಕೇಳಿ ನನಗೆ ಬಹಳ ಮನಸ್ಸು ಆಹ್ಲಾದಕರವಾಗಿ ಆತು ಅಂತ ಹೇಳಿದ. ಅದಕ್ಕ ನಾನು ಇನ್ನೂ ನಮ್ಮ ಶಾರದಾ ಮಾತೆಗೆ ಹೋಗಿ ಹೇಳಿ ಬರ್ಬೇಕು ನಾನು, ಅದಕ್ಕೆ ನಾನು ಹೋಗ್ತೀನಿ ಅಂತ ಹೋಗಪ್ಪ ಅಂದ. ಬಂದು ನೋಡ್ತಾನೆ ಇಲ್ಲಿ ಹನುಮಂತ ಆಲಾಪನೆ ಮಾಡಿದ ಕರುಣಾರಸದ ಪ್ರಭಾವದಿಂದ ಆ ಕಲ್ಲು ಕರಗಿ ಇವನು ನೋಡು, ಹಾವಿಗೆ ಆಗ್ಲಿ, ಇವನು ಚಿಪ್ಪಳಿ ಆಗ್ಲಿ, ಇವನು ಮೀನ ಆಗ್ಲಿ ಎಲ್ಲ ಕಲ್ಲಾಗಿ ಸುಟ್ಕೊಂಡ್ಬಿಟ್ಟಿತ್ತು, ಮ್ಯಾಲ ಹತ್ತಟ ಕಾಣ್ತಿತ್ತು. ಇನ್ನೂ ಕೆಲವೊಂದು ಕಡೆ ಅವಶೇಷಣಗಳು ಅದಾವ ಅಲ್ಲಿ. ಅವ್ರ ರಾವಿಗಳು, ಇವ್ ನಾರದ ರಾವಿಗೆ ಇಲ್ಲಲ್ಲಿ ಅಲ್ಲೇ ಇಲ್ಲೇ ಚಿತ್ರಭಾನ ಕೂಟದೊಳಗ ರಾಮಘಾಟ್ ಅಂತ ಐತಿ. ಸುಮಾರು ದೂರ ಹೋಗ್ಬೇಕು, ನಮ್ಗೆಲ್ಲ ಬೆಟ್ಟ ಹತ್ಲಿಕ್ಕೆ ಅದು ಆಗುದಿಲ್ಲ. ಅಲ್ಲಿ ಹೋದ ರಾಮಘಾಟದೊಳಗ ಅವೆಲ್ಲ ಅವಶೇಷಗಳು ನೋಡಕ್ ಸಿಗ್ತಿದ್ವು. ನಮ್ಗೆ ಅಲ್ಲಿ ಹತ್ಲಿಕ್ಕೆ ಆಗ್ಲಿಲ್ಲ, ನಾವು ಹೋಗಲೇ ಇಲ್ಲ. ಮೆಟ್ಲೆ ಹೋಗ್ಬಿಟ್ಟು ಸಾವಿರಾರು ಮೆಟ್ಲ ಅಪ್ಪ ಯಾರು ಕಟ್ಬಿಟ್ಟಾರ ಹೋಗಿ ಇಲ್ಲ ಅಂದ್ರೆ ನಾವು ಹೋಗಿದ್ವಲ್ಲ, ಮನೆ ಕಾಶಿ ಹೋದಾಗ ಹೋಗಿದ್ವಿ ನಾವು ಚಿತ್ರಭಾನ. ಹೋಗ್ಲೇ ಇಲ್ಲ, ನಮ್ಗೆ ಇಲ್ಲೇ ರಾಮನ ಭೇಟಿಗೇನ, ಹನುಮಂತನ ಭೇಟಿಗೇನ, ನಾರದನ ಭೇಟಿಗೇನ ಬೇಡಪ್ಪ, ಇಲ್ಲೇ ವಾಪಸ್ ಬಂದಿದ್ವಿ. ಹೀಗಿರ್ತದೆ. ಅಲ್ಲೇ ಜಗತ್ತೇ ಅವನ ಕಣ್ಣಿನಲ್ಲಿ ಇಡೀ ಜಗತ್ತೇ ಆನಂದ ಅಮೃತವನ್ನು ಹೊರಸೂಸುವ ಕಲಾ ವಿಶೇಷವಾಗಿರುತ್ತದೆ. ಆನಂದ ರೂಪನಾದ ಪರಮೇಶ್ವರನ ಪರಿಶುದ್ಧ ಸಂಕಲ್ಪದ ಫಲವೇ ಈ ಜಗತ್ತು ಎಂಬ ಶುಭ ದೃಷ್ಟಿಯನ್ನು ಸಂಪಾದಿಸಿಕೊಂಡವರು, ಲೋಕಕ್ಕೆಲ್ಲ ಶುಭ ದೃಷ್ಟಿಯನ್ನು ಕೊಡುವ ಕಲಾವಿದರಾಗಿರುವವರು ಎಂಬುದನ್ನು ಮತ್ತೆ ಬೇರೆ ಹೇಳಬೇಕೆ? ಅಂಥ ಮಹನೀಯರ ದರ್ಶನ ಸಂಭಾಷಣಾದಿಗಳೇ ಜನರಿಗೆ ನೀತಿಗೂ ಸೌಂದರ್ಯ ಉಪಾಸನೆಗೂ ಉತ್ತೇಜಕವಾಗಿರುವುದು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇನ್ನು ನಾಳೆ ದಿವಸ ವೇದಾಂತವು ಬೌದ್ಧ ಮತವು ಐತಿ ವಿಶೇಷ ಸ್ವಲ್ಪ ನೋಡೋಣ. ನಾಳೆ ದಿವಸ ಮತ್ತೆ ಈ ವಿಚಾರವನ್ನು ವಿವೇಕ ಮಾಡೋಣ ಅಂತೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳ್ತೇನೆ. ಹರಿ ಓಂ ತತ್ಸತ್.